ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್. ಇದು ಡಾಕ್ಟರ್ ಸ್ಟ್ರೇಂಜ್ ಸೀರೀಸ್ ನ ಎರಡನೆಯ ಮೂವಿ. ಈಗ ನಾವು ಇದನ್ನ ಸೀನ್ ಬೈ ಸೀನ್ ಬ್ರೇಕ್ ಡೌನ್ ಮಾಡುವ. ಮೂವಿಯ ಮೊದಲ ಸೀನ್ ಯಾವುದೋ ಬೇರೆ ಯೂನಿವರ್ಸ್ ನಲ್ಲಿ ನಡೀತಿದೆ. ಇನ್ಫ್ಯಾಕ್ಟ್ ಇದನ್ನ ಗ್ಯಾಪ್ ಜಂಕ್ಷನ್ ಅಂತಾರೆ. ಈ ಗ್ಯಾಪ್ ಜಂಕ್ಷನ್ ಅಂದ್ರೆ ಎರಡು ಯೂನಿವರ್ಸ್ ಗಳ ನಡುವೆ ಇರುವ ಗ್ಯಾಪ್, ಖಾಲಿ ಜಾಗ. ಇಲ್ಲಿ ಪೋನಿಟೈನ್ ಹಾಕೊಂಡಿರುವ ಸ್ಟೀವನ್ ಸ್ಟ್ರೇಂಜ್ ಒಂದು ಹುಡುಗಿ ಜೊತೆ ಓಡೋಗ್ತಿರ್ತಾರೆ. ಓಡೋಗ್ತವ್ರೆ ಅಂದ್ರೆ ಲವ್ ಮಾಡ್ಕೊಂಡು ಓಡೋಗ್ತಿಲ್ಲ ಗುರು, ಸ್ವಲ್ಪ ಸ್ಟೋರಿ ಹೇಳ್ತೀನಿ ಕೇಳಿ. ಈ ಪೋನಿಟೈಲ್ ಹಾಕೊಂಡಿರುವ ಸ್ಟ್ರೇಂಜ್ ನ ಡಿಫೆಂಡರ್ ಸ್ಟ್ರೇಂಜ್ ಅಂತ ಕರೀತಾರೆ. ಆ ಹುಡುಗಿ ಮತ್ತೆ ಡಿಫೆಂಡರ್ ಸ್ಟ್ರೇಂಜ್ ನ ಯಾವುದೋ ಒಂದು ರಾಕ್ಷಸ ಪ್ರಾಣಿ ಓಡಿಸ್ಕೊಂಡು ಬರ್ತಿದೆ. ಡಿಫೆಂಡರ್ ಸ್ಟ್ರೇಂಜ್ ಆ ಪ್ರಾಣಿಯ ಜೊತೆ ಹೊಡೆದಾಡ್ತಿದ್ದಾರೆ. ಆ ಹುಡುಗಿಯನ್ನ ಬಚಾವ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಇವ್ರು ಎಲ್ಲಿ ಓಡ್ತಿದ್ದಾರೆ ಅಂದ್ರೆ ಬುಕ್ ಆಫ್ ವಿಶಾಂಟಿ ಅನ್ನುವ ಪುಸ್ತಕ ಇರುವ ಒಂದು ಜಾಗಕ್ಕೆ ಓಡ್ತಿದ್ದಾರೆ. ಈ ಬುಕ್ ಆಫ್ ವಿಶಾಂಟಿ ಬಗ್ಗೆ ಲೈಟ್ ಆಗಿ ಹೇಳ್ಬಿಡ್ತೀನಿ. ಈ ಮಾಟಗಾರರ ಬಳಿ ಎರಡು ಇಂಪಾರ್ಟೆಂಟ್ ಪುಸ್ತಕಗಳಿರ್ತವೆ. ಒಂದು ಬುಕ್ ಆಫ್ ವಿಶಾಂಟಿ, ಮತ್ತೊಂದು ಡಾರ್ಕ್ ಹೋಲ್ಡ್ ಅಂತ. ಈ ಡಾರ್ಕ್ ಹೋಲ್ಡ್ ನಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡೋದು ಹೇಗೆ, ಬೇರೆಯವರಿಗೆ ಸಾವನ್ನ ತರುವುದು ಹೇಗೆ, ಸಮಾಜದಲ್ಲಿ ಅವ್ಯವಸ್ಥೆಗಳನ್ನ ಸೃಷ್ಟಿಸೋದು ಹೇಗೆ, ಇದರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ. ಬಟ್ ಈ ಬುಕ್ ಆಫ್ ವಿಶಾಂಟಿನಲ್ಲಿ ವೈಟ್ ಮ್ಯಾಜಿಕ್ ಬಗ್ಗೆ ಇರುತ್ತೆ. ಪ್ರಪಂಚವನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ, ಡಾರ್ಕ್ ಮ್ಯಾಜಿಕ್ ನಿಂದ ಬೇರೆಯವರನ್ನ ಡಿಫೆಂಡ್ ಮಾಡೋದು ಹೇಗೆ, ಈ ತರ ರಾಕ್ಷಸ ಪ್ರಾಣಿಗಳು ಅಟ್ಟಿಸ್ಕೊಂಡು ಬಂದ್ರೆ ಅದರಿಂದ ಡಿಫೆಂಡ್ ಆಗೋದು ಹೇಗೆ, ಇದರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ. ಸೊ ಆ ಬುಕ್ ಆಫ್ ವಿಶಾಂಟಿಯ ಹತ್ರಕ್ಕೆ ಡಿಫೆಂಡರ್ ಸ್ಟ್ರೇಂಜ್ ಹೋಗ್ತಿದ್ದಾರೆ. ಬಟ್ ಅಲ್ಲಿಗೆ ಹೋಗೋಕೆ ಈ ರಾಕ್ಷಸ ಪ್ರಾಣಿ ಬಿಡ್ತಿಲ್ಲ. ಡಿಫೆಂಡರ್ ಸ್ಟ್ರೇಂಜ್ ಮೇಲೆ ಅಟ್ಯಾಕ್ ಮಾಡಿಸಿದೆ. ರಾಕ್ಷಸ ಪ್ರಾಣಿಯನ್ನ ಹೇಗಾದ್ರೂ ಮಾಡಿ ಹಿಡಿದಿಡಬೇಕು ಅಂತ ಡಿಫೆಂಡರ್ ಸ್ಟ್ರೇಂಜ್ ಟ್ರೈ ಮಾಡಿಸಿದ್ದಾರೆ. ಬಟ್ ಆ ಪ್ರಾಣಿ ಇವ್ರಿಗಿಂತ ಶಕ್ತಿಶಾಲಿಯಾಗಿದೆ. ಡಿಫೆಂಡರ್ ಸ್ಟ್ರೇಂಜ್ ಆ ಪ್ರಾಣಿಯನ್ನ ಹಿಡಿದಿಡೋಕೆ ಆಗ್ತಿಲ್ಲ. ಆಗ ಡಿಫೆಂಡರ್ ಸ್ಟ್ರೇಂಜ್ ಆ ಹುಡುಗಿಯ ಕಡೆ ತಿರುಗ್ಬಿಟ್ಟು ಹೇಳ್ತಾರೆ, ಐ ಆಮ್ ವೆರಿ ಸಾರಿ, ನಿನ್ನ ಪವರ್ ಗಳನ್ನ ರಾಕ್ಷಸ ಪ್ರಾಣಿ ಕಿತ್ಕೊಂಡು ಹೋಗೋಕೆ ನಾನು ಬಿಡೋಕಾಗೋದಿಲ್ಲ. ಬಟ್ ನಿನ್ನ ಪವರ್ ಅನ್ನ ನಿನಗೆ ಕಂಟ್ರೋಲ್ ಸಹ ಮಾಡೋಕ್ ಬರ್ತಿಲ್ಲ. ಆದ ಕಾರಣ ನಿನ್ನ ಪವರ್ ಅನ್ನ ನಾನೇ ಕಿತ್ಕೊಂಡ್ಬಿಡ್ತೀನಿ, ಬಿಕಾಸ್ ನನಗೆ ಕಂಟ್ರೋಲ್ ಮಾಡೋಕ್ ಬರ್ತದೆ ಅಂತ ಹೇಳಿ ಆ ಹುಡುಗಿಯ ಪವರ್ ಅನ್ನ ಕಿತ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಸ್ಟ್ರೇಂಜ್, ಐ ಮೀನ್ ಡಿಫೆಂಡರ್ ಸ್ಟ್ರೇಂಜ್. ಈ ಹುಡುಗಿಗೆ ಯಾವ ಪವರ್ ಇದೆ ಅದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ಹುಡುಗಿ ಹೇಳ್ತಾಳೆ, ನಾವಿಬ್ರು ಫ್ರೆಂಡ್ಸ್ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ನನಗೆ ಬೆನ್ನಿಗೆ ಚೂರಿ ಹಾಕ್ತಿದ್ಯಾ, ನನ್ನೇ ಸಾಯಿಸ್ತಿದ್ಯಲ್ಲ ಅಂತ. ಆಗ ಡಿಫೆಂಡರ್ ಸ್ಟ್ರೇಂಜ್ ಹೇಳ್ತಾರೆ, ಪ್ರಪಂಚದ ಒಳಿತಿಗಾಗಿ ನಿನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗಿ ಬಂದಿದೆ ಅಂತ. ಇದನ್ನ ಹೇಳ್ತಿದ್ದಾಗೆ ಆ ರಾಕ್ಷಸ ಪ್ರಾಣಿ ಡಿಫೆಂಡರ್ ಸ್ಟ್ರೇಂಜ್ ಗೆ ಇನ್ನೂ ಜಾಸ್ತಿ ಚೂಸ್ಬಿಟ್ಟು ಗಾಯ ಆಗಿ ಅವ್ರ ಪ್ರಜ್ಞೆ ತಪ್ಪುವಂತೆ ಮಾಡ್ಬಿಡುತ್ತೆ. ನಂತರ ರಾಕ್ಷಸ ಪ್ರಾಣಿ ಆ ಹುಡುಗಿಯನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆ ಪ್ರಾಣಿಯಿಂದ ತಪ್ಪಿಸ್ಕೊಂಡು ಬುಕ್ ಆಫ್ ವಿಶಾಂಟಿಯ ಕಡೆಗೆ ಆ ಹುಡುಗಿ ಓಡ್ತಿದ್ದಾಳೆ. ಅಷ್ಟರಲ್ಲಿ ಆ ರಾಕ್ಷಸ ಪ್ರಾಣಿ ಆ ಹುಡುಗಿಯನ್ನ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿದ ಭಯಕ್ಕೆ ಆ ಹುಡುಗಿ ಕಿರ್ಚ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಆಗ ಆಕಾಶದಲ್ಲಿ ಒಂದು ಸ್ಟಾರ್ ರೂಪದ ಪೋರ್ಟಲ್ ಓಪನ್ ಆಗುತ್ತೆ. ಆಗ ಡಿಫೆಂಡರ್ ಸ್ಟ್ರೇಂಜ್ ಗೆ ಪ್ರಜ್ಞೆ ವಾಪಸ್ ಬರುತ್ತೆ. ಕೆಲವೊಂದು ಮ್ಯಾಜಿಕ್ ಸ್ಪೆಲ್ ಗಳ ಸಹಾಯದಿಂದ ಆ ಹುಡುಗಿಯನ್ನ ಪೋರ್ಟಲ್ ಒಳಗಡೆ ತಳ್ಳಿಬಿಡ್ತಾರೆ. ಆ ಹುಡುಗಿ ಆ ರಾಕ್ಷಸ ಪ್ರಾಣಿಯಿಂದ ಎಸ್ಕೇಪ್ ಆಗುತ್ತೆ. ಎಸ್ಕೇಪ್ ಆಗಿ ಬೇರೊಂದು ಯೂನಿವರ್ಸ್ ಗೆ ಹೋಗ್ಬಿಡುತ್ತೆ. ಈ ಕಡೆ ಡಿಫೆಂಡರ್ ಸ್ಟ್ರೇಂಜ್ ಆ ಪ್ರಾಣಿ ಜೊತೆ ಸಿಕ್ಕಾಕೊಂಡು ಸತ್ತೋಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಗೊತ್ತಾಗುತ್ತೆ ಇದೆಲ್ಲ ನಮ್ಮ ಯೂನಿವರ್ಸ್ ನಲ್ಲಿರುವ ಡಾಕ್ಟರ್ ಸ್ಟ್ರೇಂಜ್ ಗೆ ಬೀಳ್ತಿರುವ ಕನಸು ಅಂತ. ಈ ಮೂವಿನಲ್ಲಿ ಕನಸುಗಳಿಗೆ ಬೇರೆ ರೀತಿಯ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಕನಸುಗಳು ನಿಮ್ಮದೇ ಪ್ರತಿರೂಪ, ಬೇರೊಂದು ಡೈಮೆನ್ಷನ್ ನಲ್ಲಿ ಮಾಡ್ತಿರುವ ಕಾರ್ಯಗಳು ಅಂತ ಇವ್ರು ಹೇಳೋದು. ಸೊ ಡಾಕ್ಟರ್ ಸ್ಟ್ರೇಂಜ್ ಅವರಿಗೆ ಬಿದ್ದ ಕನಸು ಬೇರೆ ಡೈಮೆನ್ಷನ್ ನಲ್ಲಿ ಸ್ಟೀವನ್ ಸ್ಟ್ರೇಂಜ್ ಮಾಡ್ತಿರುವ ಕಾರ್ಯಗಳು ಅಂತ ಅದರ ಅರ್ಥ. ಬಟ್ ಸ್ಟ್ರೇಂಜ್ ಗೆ ಇದು ಗೊತ್ತಿಲ್ಲ, ಇದಿನ್ನು ಕನಸು ಅಂತಲೇ ಅಂದ್ಕೊಂಡಿದ್ದಾರೆ. ಈಗ ಡಾಕ್ಟರ್ ಸ್ಟ್ರೇಂಜ್ ಕನಸಿನಿಂದ ಎದ್ದಿದ್ದಾರೆ. ಎದ್ದುಬಿಟ್ಟು ತಮ್ಮ ಹೊಡೆದೋಗಿರುವ ವಾಚ್ ಹಾಕೊಳ್ತಾನೆ. ನೆನಪಿರ್ಲಿ, ಈ ವಾಚ್ ಕೊಟ್ಟಿದ್ಯಾರು? ಕ್ರಿಸ್ಟಿನ್ ಪಾಮರ್. ಇದು ಹೇಗೆ ಹೊಡೆದೋಯ್ತು ಅನ್ನೋದು ಡಾಕ್ಟರ್ ಸ್ಟ್ರೇಂಜ್ ಫಸ್ಟ್ ಮೂವಿನಲ್ಲಿದೆ. ಅದ್ರ ಸಮ್ಮರಿ ಬೇಕಾದ್ರೆ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಸರಿ, ವಾಚ್ ಹಾಕೊಂಡ್ರು, ಸೂಟ್ ಹಾಕೊಂಡ್ರು, ಡ್ರೆಸ್ ಮಾಡ್ಕೊಂಡು ಮದುವೆಗೆ ಹೋದ್ರು. ಯಾರ್ದಿದು ಮದುವೆ? ಕ್ರಿಸ್ಟಿನ್ ಪಾಮರ್ದು. ಈಗ ಕ್ರಿಸ್ಟಿನ್ ಪಾಮರ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಬ್ರೇಕಪ್ ಆಗಿದೆ. ಕ್ರಿಸ್ಟಿನ್ ಪಾಮರ್ ಬೇರೆ ಯಾರನ್ನೂ ಮದುವೆ ಆಗ್ತಿದ್ದಾರೆ. ಯಾಕೆ ಬ್ರೇಕಪ್ ಆಯ್ತು ಅಂದ್ರೆ ಡಾಕ್ಟರ್ ಸ್ಟ್ರೇಂಜ್ ಈಗ ಒಬ್ಬ ದೊಡ್ಡ ಅವೆಂಜರ್, ಅವ್ರಿಗೆ ಪ್ರಪಂಚವನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಇದೆ. ಸೊ ಕ್ರಿಸ್ಟಿನ್ ಗೆ ಟೈಮ್ ಕೊಡೋಕ್ ಆಗೋದಿಲ್ಲ ಅಂತ ಬ್ರೇಕಪ್ ಆಗಿರುತ್ತೆ. ಇವರದೇ ಮಾತುಗಳಲ್ಲಿ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಇವರಿಬ್ಬರ ರಿಲೇಶನ್ಶಿಪ್ ಗೆ ಅರ್ಥನೇ ಇರಲಿಲ್ಲ. ಹಾಗಿದ್ದಾಗ ಬ್ರೇಕಪ್ ಎಲ್ಲಿಂದ ಬರುತ್ತೆ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸರಿ, ಈಗ ಇಲ್ಲಿ ಮದುವೆ ಆಗ್ತಿದೆ. ಹೊರಗಡೆಯಿಂದ ಒಂದು ದೊಡ್ಡ ಸೌಂಡ್ ಕೇಳಿಸಿದೆ ಡಾಕ್ಟರ್ ಸ್ಟ್ರೇಂಜ್ ಗೆ. ಡಾಕ್ಟರ್ ಸ್ಟ್ರೇಂಜ್ ಆಗ ಮದುವೆ ಹಾಲಿನಿಂದ ಹೊರಗಡೆ ಬಂದು ನೋಡ್ತಾರೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಅದೃಶ್ಯ ಆಕೃತಿ ಆ ಹುಡುಗಿಯನ್ನ ಅಟ್ಯಾಕ್ ಮಾಡ್ತಿದೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ತಮ್ಮ ಹಾರುವ ಗೌನನ್ನ ಹಾಕೊಂಡು ಕೆಳಗೆ ಬಂದು ಅದೃಶ್ಯ ಆಕೃತಿ ಎಲ್ಲರಿಗೂ ಕಾಣುವಂತೆ ಮಾಡ್ತಾರೆ. ನಂತರ ನಮಗೆ ಗೊತ್ತಾಗುತ್ತೆ ಈ ಅದೃಶ್ಯ ಆಕೃತಿ ಆಕ್ಟೋಪಸ್ ತರ ಇದೆ ಅಂತ. ಮಾರ್ವೆಲ್ ಕಾಮಿಕ್ಸ್ ನಲ್ಲಿ ಇದಕ್ಕೆ ಗಾರ್ಗ್ಯಾಂಟಸ್ ಅಂತ ಹೆಸರು ಕೊಟ್ಟಿದ್ರೆ ಇದಕ್ಕೆ ಒಂದೇ ಒಂದು ಕಣ್ಣಿರುತ್ತೆ. ಇದನ್ನ ಇಂಟರ್ ಡೈಮೆನ್ಷನಲ್ ಬೀಯಿಂಗ್ ಅಂತ ಕರೀತಾರೆ. ಅಂದ್ರೆ ಬೇರೆ ಡೈಮೆನ್ಷನ್ ನಿಂದ ಬಂದಿರುವಂತಹ ಒಂದು ಪ್ರಾಣಿ. ಈಗ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಆ ಹುಡುಗಿ ಸ್ಟಾರ್ ಆಕೃತಿಯ ಮಲ್ಟಿವರ್ಸ್ ನ ಪೋರ್ಟಲ್ ಅನ್ನು ಓಪನ್ ಮಾಡಿ ಅದ್ರೊಳಗಡೆ ಹೋಗ್ಬಿಟ್ಲು. ಈಗ ಆ ಪೋರ್ಟಲ್ ನ ಮುಖಾಂತರ ಆ ಹುಡುಗಿ ಭೂಮಿಗೆ ಬಂದಿದ್ದಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಈ ಗಾರ್ಗ್ಯಾಂಟಸ್ ಬಂದಿದೆ. ಡಾಕ್ಟರ್ ಸ್ಟ್ರೇಂಜ್ ಗೆ ಈ ಹುಡುಗಿಯನ್ನ ನೋಡಿ, ಓ, ನನ್ ಕನ್ಸಲ್ ಬಂದಿದ್ ಇವಳೆ ಅಲ್ವಾ ಅಂತ ಅನ್ಸತ್ತೆ.
ಕೇಳುತ್ತೆ. ಡು ಐ ನೋ ಯು ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಗೈಗಾಂಟರ್ ಡಾಕ್ಟರ್ ಸ್ಟ್ರೇಂಜ್ ಗೆ ಹೊಡೆದು ಬಿಡುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಪ್ರೆಗ್ನೆಂಟ್ ಆಗ್ಬಿಡುತ್ತೆ. ಆಗ ಅಲ್ಲಿಗೆ ಸಾರ್ಸರರ್ ಸುಪ್ರೀಂ ವಾಂಗ್ ಬರ್ತಾರೆ. ವಾಂಗ್ ಬಂದು ಆ ಹುಡುಗಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ವಾಂಗ್ ಗೆ ಸಹ ಆ ಪ್ರಾಣಿ ಹೊಡೆದು ಬಿಡುತ್ತೆ. ವಾಂಗ್ ನ ಸುತ್ತಿ ಹಿಡ್ಕೊಂಡ್ಬಿಡುತ್ತೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ಗೆ ಪ್ರಜ್ಞೆ ಬರುತ್ತೆ. ಅವರು ಮ್ಯಾಜಿಕ್ ಕೈಗಳ ಸಹಾಯದಿಂದ ಒಂದು ದೊಡ್ಡ ಲೈಟ್ ಕಂಬವನ್ನು ತಗೊಂಡು ಆ ಪ್ರಾಣಿಯ ಕಣ್ಣಿಗೆ ಚುಚ್ಚಿ ಕಣ್ಣು ಗುಡ್ಡೆಯನ್ನ ಈಚೆಗೆ ಕಿತ್ತು ಬಿಡ್ತಾರೆ. ಆ ಪ್ರಾಣಿ ಸತ್ತೋಗುತ್ತೆ. ನಂತರ ಆ ಹುಡುಗಿಯನ್ನ ಕೂರಿಸ್ಕೊಂಡು ಕೇಳ್ತಾರೆ, ಯಾರಮ್ಮಿ ನೀನು, ಏನಿದು, ನನ್ ಕನ್ಸಲ್ಲೆಲ್ಲ ಬಂದಿದೆ, ನೀನು ಯಾರು ನೀನು ಅಂತ. ಆಗ ಹುಡುಗಿ ಡೀಟೇಲ್ಸ್ ಹೇಳ್ತಾಳೆ. ನನ್ನ ಹೆಸರು ಅಮೆರಿಕಾ ಶಾವೆಜ್ ಅಂತ, ನಾನು ಬೇರೆ ಯೂನಿವರ್ಸ್ ನಿಂದ ಬಂದಿದ್ದೀನಿ. ಅಲ್ಲಿ ಸಹ ನಿಮ್ ತರದವ್ರೆ ಡಿಫೆಂಡರ್ ಸ್ಟ್ರೇಂಜ್ ಅಂತ ಇದ್ರು. ನಾನು ಅವರು ಫ್ರೆಂಡ್ ಆಗಿದ್ವಿ. ಆಮೇಲೆ ನಮ್ಮನ್ನ ಒಂದು ಮಾನ್ಸ್ಟರ್ ಓಡಿಸ್ಕೊಂಡು ಬಂತು. ನಂತರ ನನ್ನ ಪ್ರಾಣವನ್ನೇ ಡಿಫೆಂಡರ್ ಸ್ಟ್ರೇಂಜ್ ಕಿತ್ಕೊಳ್ಳೋಕ್ ಬಂದ್ರು ಅಂತ ಎಲ್ಲ ಕಥೆಯನ್ನ ಹೇಳ್ತಾಳೆ. ಇನ್ಫ್ಯಾಕ್ಟ್ ಆ ಮಾನ್ಸ್ಟರ್ ಈ ಅಮ್ಮನ ಪವರ್ ಅನ್ನ ಕಿತ್ಕೊಳ್ಳೋಕ್ ಬಂದಿರ್ಲಿಲ್ಲ, ಈ ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ ಬಂದಿತ್ತು. ಅದರರ್ಥ ಆ ಮಾನ್ಸ್ಟರ್ ನ ಬೇರೆ ಯಾರೋ ಈ ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು. ಯಾಕೆ? ಈ ಅಮ್ಮನ ಪವರ್ ನ ಕಿತ್ಕೊಳ್ಳೋಕೆ. ಈ ಅಮೆರಿಕಾ ಶಾವೆಜ್ ಗೆ ಒಂದು ಪವರ್ ಇರುತ್ತೆ, ಮಲ್ಟಿವರ್ಸ್ ಗಳ ಪೋರ್ಟಲ್ ಅನ್ನು ಓಪನ್ ಮಾಡೋ ಪವರ್. ಅಂದ್ರೆ ಈ ಅಮ್ಮ ಒಂದ್ ಯೂನಿವರ್ಸ್ ಇಂದ ಮತ್ತೊಂದು ಯೂನಿವರ್ಸ್ ಗೆ ಪೋರ್ಟಲ್ ಗಳನ್ನ ಓಪನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈ ಪೋರ್ಟಲ್ ಗಳನ್ನ ತನಗೆ ಇಚ್ಛೆ ಬಂದಾಗ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಏನಾದ್ರೂ ಟೆನ್ಷನ್ ಆದಾಗ, ಪ್ರಾಬ್ಲಮ್ ಆದಾಗ, ಈ ಅಮ್ಮ ಕಷ್ಟದಲ್ಲಿದ್ದಾಗ ಮಾತ್ರ ಪೋರ್ಟಲ್ ಗಳು ಓಪನ್ ಆಗ್ತವೆ. ಇದೇ ವಿಚಾರವನ್ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಡಿಫೆಂಡರ್ ಸ್ಟ್ರೇಂಜ್ ಹೇಳ್ತಿರೋದು. ನಿನಗೆ ನಿನ್ನ ಪವರ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋಲ್ಲ, ಆದ ಕಾರಣ ನಾನು ನಿನ್ನ ಪವರ್ ಅನ್ನ ಕಿತ್ಕೊಳ್ತೀನಿ, ಬಿಕಾಸ್ ನನಗೆ ಕಂಟ್ರೋಲ್ ಮಾಡಕ್ ಬರ್ತದೆ ಅಂತ. ಹಾಗೆ ಈ ಅಮೆರಿಕಾ ಶಾವೆಜ್ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವರು ಸಿಂಗಲ್ ಮಾಸ್ಟರ್ ಪೀಸ್. ಈ ಒಮ್ಮಂತರ ಯಾವುದೇ ಯೂನಿವರ್ಸ್ ನಲ್ಲಿ ಯಾವ ಹುಡುಗಿಯೂ ಇಲ್ಲ. ಅದು ಒಂದು ಸ್ಪೆಷಾಲಿಟಿ. ಈಗ ಅಮೆರಿಕಾ ಶಾವೆಜ್ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಸ್ಟಾರ್ ಆಕೃತಿಯ ಪೋರ್ಟಲ್ ಓಪನ್ ಮಾಡಿದ್ರಲ್ಲ, ಆ ಪೋರ್ಟಲ್ ನಿಂದ ಇವರೊಬ್ಬರೇ ಬಂದಿಲ್ಲ, ಡಿಫೆಂಡರ್ ಸ್ಟ್ರೇಂಜ್ ರವರ ಹೆಣವನ್ನು ಹೊತ್ಕೊಂಡು ಬಂದಿದ್ದಾರೆ. ಆ ಹೆಣವನ್ನ ಅಮೆರಿಕಾ ಶಾವೆಜ್, ವಾಂಗ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಗೆ ತೋರಿಸ್ತಾರೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಗೆ ರಿಯಲೈಸ್ ಆಗುತ್ತೆ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ನನಗೆ ಬಂದಿದ್ದು ಕನ್ಸಲ್ಲ, ಬೇರೆ ಯೂನಿವರ್ಸ್ ನಲ್ಲಿ ನಡೆದ ನಿಜವಾದ ಘಟನೆಗಳು ಅಂತ. ನಂತರ ವಾಂಗ್ ಅಮೆರಿಕಾ ಶಾವೆಜ್ ನ ಕಮರ್ ತಾಜ್ ಗೆ ಇನ್ವೈಟ್ ಮಾಡ್ತಾರೆ. ಅಲ್ಲಿಗೆ ಬಾ, ಅಲ್ಲಿ ನಾವು ನಿನ್ನನ್ನ ರಕ್ಷಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ. ಅಮೆರಿಕಾ ಶಾವೆಜ್ ಡಾಕ್ಟರ್ ಸ್ಟ್ರೇಂಜ್ ಗೆ ಕೇಳ್ತಾಳೆ, ನಾನು ಈ ಸಲ ನಿನ್ನ ಹೇಗೆ ಟ್ರಸ್ಟ್ ಮಾಡ್ಲಿ, ಬೇರೆ ಯೂನಿವರ್ಸ್ ಅಲ್ಲಿ ನೀನು ನನ್ನೇ ಸಾಯಿಸೋಕ್ ಹೊರಟಿದ್ದೆ ಅಂತ. ಆಗ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಐ ಗೆಸ್ ಯು ಹ್ಯಾವ್ ಟು ಟ್ರಸ್ಟ್ ಮೀ, ಹ್ಯಾವ್ ನೋ ಅದರ್ ವೇ ಅಂತ. ಈಗ ವಾಂಗ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಇಬ್ರು ಸೇರ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ, ಈ ಮಾನ್ಸ್ಟರ್ ಗಳು ಎಲ್ಲಿಂದ ಬಂದಿರಬಹುದು, ಯಾರು ಈ ಮಾನ್ಸ್ಟರ್ ಗಳನ್ನ ಕಳಿಸಿರಬಹುದು ಅಮೆರಿಕನ್ ಶಾವೆಜ್ ನ ಕಿಡ್ನಾಪ್ ಮಾಡ್ಲಿಕ್ಕೆ ಅಂತ. ಬಿಕಾಸ್ ಈ ತರಹದ ಮಾನ್ಸ್ಟರ್ ಗಳನ್ನ ಡಾರ್ಕ್ ಹೋಲ್ಡ್, ಅದೇ ಡಾರ್ಕ್ ಮ್ಯಾಜಿಕ್ ನ ಬಗ್ಗೆ ಒಂದು ಬುಕ್ ಇದೆಯಲ್ಲ, ಆ ಪುಸ್ತಕದ ಸಹಾಯದಿಂದ ಮಾತ್ರ ಕರೆಸಬಹುದು ಈ ತರದ ಮಾನ್ಸ್ಟರ್ ಗಳನ್ನ. ಈಗ ಈ ಡಾರ್ಕ್ ಮ್ಯಾಜಿಕ್ ಅನ್ನು ಪ್ರಾಕ್ಟೀಸ್ ಮಾಡ್ತಿರೋರು ಯಾರಾದ್ರೂ ನಿನ್ಗೆ ಪರಿಚಯ ಇದಾರ ಅಂತ ವಾಂಗ್ ಡಾಕ್ಟರ್ ಸ್ಟ್ರೇಂಜ್ ನ ಕೇಳಿಸಿದಾನೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಗೆ ವಾಂಡಾಳ ನೆನಪಾಗತ್ತೆ. ಈ ವಾಂಡಾ ಮಾರ್ವಲ್ ನ ಮತ್ತೊಂದು ಭಯಾನಕ ಕ್ಯಾರೆಕ್ಟರ್. ಮಾರ್ವೆಲ್ ನವರು ವಾಂಡಾ ವಿಷನ್ ಅಂತ ಒಂದು ಸೀರೀಸ್ ಸಹ ಕ್ರಿಯೇಟ್ ಮಾಡಿದ್ರು. ಈಗ ವಾಂಡಾ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡ್ಬಿಡೋಣ. ವಾಂಡಾಗೆ ಮೈಂಡ್ ಕಂಟ್ರೋಲ್ ಪವರ್ ಇರುತ್ತೆ, ಟೆಲಿಕೈನೆಸಿಸ್ ಪವರ್ ಇರುತ್ತೆ, ಬೇರೆಯವರ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವ ಪವರ್ ಇರುತ್ತೆ, ಜೊತೆಗಳಿಗೆ ವಸ್ತುಗಳನ್ನೆಲ್ಲ ಮ್ಯಾನಿಪುಲೇಟ್ ಮಾಡುವ ಪವರ್ ಇರುತ್ತೆ. ಇವಳು ಸಹ ಕೈಂಡ್ ಆಫ್ ಒನ್ ಆಫ್ ದಿ ಅವೆಂಜರ್. ಥಾನೋಸ್ ನ ವಿರುದ್ಧ ಭೂಮಿಯನ್ನು ಸೇವ್ ಮಾಡ್ಲಿಕ್ಕೆ ಇವರು ಸಹ ತಮ್ಮ ಎಬಿಲಿಟಿಯನ್ನ ಯೂಸ್ ಮಾಡ್ತಿರ್ತಾರೆ. ಈ ವಾಂಡಾ ವಿಷನ್ ಅನ್ನ ಲವ್ ಮಾಡ್ತಿರ್ತಾರೆ. ವಿಷನ್ ನ ತಲೆಯಲ್ಲಿ ಮೈಂಡ್ ಸ್ಟೋನ್ ಇರುತ್ತೆ. ಆ ಮೈಂಡ್ ಸ್ಟೋನ್ ನ ಡೆಸ್ಟ್ರಾಯ್ ಮಾಡೋಕ್ ಹೋಗಿ ವಿಷನ್ ನ ಸಾಯಿಸ್ಬಿಡ್ತಾರೆ ಅವೆಂಜರ್ಸ್ ನಲ್ಲಿ ವಾಂಡಾ ಅವರು. ವಿಷನ್ ಸತ್ತ ಮೇಲೆ ವಾಂಡಾಗೆ ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕ್ ಆಗ್ಬಿಡುತ್ತೆ. ಸೊ ಇವರು ಒಂದು ಡೂಪ್ಲಿಕೇಟ್ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಲ್ಲಿ ವಿಷನ್ ಅನ್ನ ಮದುವೆ ಆಗಿ 2 ಮಕ್ಕಳನ್ನ ಹೆರ್ತಾರೆ. ನೆನಪಿರ್ಲಿ, ಇದೆಲ್ಲ ಡೂಪ್ಲಿಕೇಟ್ ರಿಯಾಲಿಟಿ. ಇದೇ ಡೂಪ್ಲಿಕೇಟ್ ರಿಯಾಲಿಟಿನಲ್ಲಿ ಅಗಸ್ತಾ ಅನ್ನುವ ಮತ್ತೊಬ್ಬ ಮಾಟಗಾತಿ ಬಂದು ವಾಂಡಾಗೆ ಡಾರ್ಕ್ ಹೋಲ್ಡ್ ಪುಸ್ತಕದ ಪರಿಚಯ ಮಾಡಿಸ್ಬಿಡ್ತಾಳೆ. ಈಗ ವಾಂಡಾ ಇನ್ನೂ ಭಯಾನಕ ಮಾಟಗಾತಿ ಆಗ್ಬಿಟ್ಟಿದ್ದಾಳೆ. ಇವಳ ಒಳಗೆ ಡಾರ್ಕ್ ಮ್ಯಾಜಿಕ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಡಾರ್ಕ್ ಹೋಲ್ಡ್ ಪುಸ್ತಕ ಅದನ್ನ ಯೂಸ್ ಮಾಡ್ತಿರುವವರ ಮೈಂಡ್ ಅನ್ನ ಕರಪ್ಟ್ ಮಾಡಿಬಿಡುತ್ತೆ. ಸೊ ವಾಂಡಾ ಮೈಂಡ್ ಕೂಡ ಡಾರ್ಕ್ ಮ್ಯಾಜಿಕ್ ಕಡೆ ಹೇಳ್ಕೊಂಡು ಹೋಗ್ತಿದೆ. ವಾಂಡಾ ವಿಷನ್ ಸೀರೀಸ್ ನ ಫೈನಲ್ ನಲ್ಲಿ ವಾಂಡಾಗೆ ನಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗುತ್ತೆ. ಸೊ ತಾನು ಕ್ರಿಯೇಟ್ ಮಾಡಿರುವ ಡೂಪ್ಲಿಕೇಟ್ ರಿಯಾಲಿಟಿಯನ್ನೆಲ್ಲ ತೆಗೆದು ಹಾಕ್ತಾಳೆ. ಅದರ ಮೂಲಕ ಅವಳ ಮಕ್ಕಳು ಮತ್ತೆ ವಿಷನ್ ಇವರೆಲ್ಲ ಹೋಗ್ಬಿಡ್ತಾರೆ. ಫೈನಲಿ ತನ್ನಲ್ಲಿ ಏನೇನು ಪವರ್ ಇದೆ ಅಂತ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಒಂದು ಅಜ್ಞಾತ ಸ್ಥಳದಲ್ಲಿ ಸೇರ್ಕೊಂತಾಳೆ. ಈಗ ಡಾಕ್ಟರ್ ಸ್ಟ್ರೇಂಜ್ ಈ ವಾಂಡಾಳನ್ನ ಮೀಟ್ ಮಾಡೋಕೆ ಅಂತ ಹೋಗಿದ್ದಾರೆ. ಮೀಟ್ ಮಾಡಿ ಕೇಳ್ತಾರೆ, ನಿನ್ಗೆ ಮಲ್ಟಿವರ್ಸ್ ಬಗ್ಗೆ ಏನಾದ್ರು ಗೊತ್ತಾ ಅಂತ. ಹೀಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಡಾಕ್ಟರ್ ಸ್ಟ್ರೇಂಜ್ ಗೆ ಗೊತ್ತಾಗುತ್ತೆ ಈ ಕಿತಾಪತಿಗಳನ್ನೆಲ್ಲ ಮಾಡ್ತಿರೋದು ವಾಂಡಾನೆ ಅಂತ. ವಾಂಡಾ ಇನ್ನು ಡಾರ್ಕ್ ಹೋಲ್ಡ್ ಪುಸ್ತಕವನ್ನ ಯೂಸ್ ಮಾಡ್ತಾನೆ ಇದ್ದಾಳೆ. ಈಗ ಇವಳ ಧ್ಯೇಯ ಏನು ಅಂದ್ರೆ ಅಮೆರಿಕಾ ಶಾವೆಜ್ ನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಈ ಯೂನಿವರ್ಸ್ ನ ಬಿಟ್ಟು ಮತ್ತೊಂದು ಯೂನಿವರ್ಸ್ ನಲ್ಲಿರುವ ವಾಂಡಾಳನ್ನ ಹುಡುಕಿ ಅವಳ ಮಕ್ಕಳ ಜೊತೆ ಇರೋದು ಅಂತ. ಡಾಕ್ಟರ್ ಸ್ಟ್ರೇಂಜ್ ಆಗ ವಾಂಡಾಳಿಗೆ ಬುದ್ಧಿವಾದ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಆ ಯೂನಿವರ್ಸ್ ನಲ್ಲಿರೋದು ಬೇರೆ ವಾಂಡಾಳ ಮಕ್ಕಳು, ನಿನಗೆ ನಿಜವಾದ ಮಕ್ಕಳೇ ಇರ್ಲಿಲ್ಲ, ನೀನೇ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಹಾಗಿದ್ದಾಗ ಬೇರೆಯವರ ಮಕ್ಕಳನ್ನ ನೀನ್ ಯಾಕೆ ನಿನ್ನ ಮಕ್ಕಳು ಅಂದ್ಕೊಳ್ತೀಯಾ? ಅದೆಲ್ಲ ಸರಿ ಇಲ್ಲ, ಈ ಪ್ರಯತ್ನವನ್ನೆಲ್ಲ ಬಿಟ್ಬಿಡು ಅಂತ. ಬಟ್ ವಾಂಡಾ ಕೇಳೋದಿಲ್ಲ, ವಾರ್ನ್ ಮಾಡ್ತಾಳೆ ಡಾಕ್ಟರ್ ಸ್ಟ್ರೇಂಜ್ ಗೆ.
ಸಂಜೆ ಅಷ್ಟರಲ್ಲಿ ನೀನು ಅಮೆರಿಕಾ ಶಾವೆಸ್ ನನಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಾನು ಸ್ಕಾರ್ಲೆಟ್ ವಿಚ್ ಆಗಿ ಬದಲಾಗ್ತೀನಿ, ನನ್ನ ಘೋರ ರೂಪವನ್ನು ನೀವೆಲ್ಲ ನೋಡ್ಬೇಕಾಗತ್ತೆ ಅಂತ. ಆಗ ಡಾಕ್ಟರ್ ಸ್ಟ್ರೇಂಜ್ ಗೆ ಅರ್ಥ ಆಗುತ್ತೆ ಸ್ಕಾರ್ಲೆಟ್ ವಿಚ್ ಇನ್ ಸುಮ್ನಿರೋದಿಲ್ಲ ಅಂತ. ಕಮರ್ತಾಜ್ಗೆ ವಾಪಸ್ ಹೋಗಿ ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ವಾಂಗ್ ಇಬ್ರು ಸೇರ್ಕೊಂಡು ಅಮೆರಿಕಾ ಶಾವೆಸ್ ನ ರಕ್ಷಿಸುವುದು ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲ ವಿಜಾರ್ಡ್ ಗಳನ್ನ ಕರೆತಂದು ಕಮರ್ತಾಜ್ ನ ಸುತ್ತ ಒಂದು ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸಂಜೆ ಆಗುತ್ತೆ, ಸ್ಕಾರ್ಲೆಟ್ ವಿಚ್ ಬರ್ತಾಳೆ ಅಮೆರಿಕಾ ಶಾವೆಸ್ ನ ತಕೊಂಡು ಹೋಗಕ್ಕೆ. ಬಟ್ ಸುತ್ತಮುತ್ತ ಇರುವ ಶೀಲ್ಡ್ ನ ಸ್ಕಾರ್ಲೆಟ್ ವಿಚ್ ಗೆ ಬ್ರೇಕ್ ಮಾಡೋಕ್ ಆಗೋದಿಲ್ಲ. ಆದ್ರೆ ಸ್ಕಾರ್ಲೆಟ್ ವಿಚ್ ಸಿಕ್ಕಾಪಟ್ಟೆ ಪವರ್ಫುಲ್, ಅವಳಿಗೆ ಮೈಂಡ್ ಕಂಟ್ರೋಲ್ ಮಾಡೋಕೆಲ್ಲ ಬರುತ್ತೆ. ಸೊ ಸ್ಕಾರ್ಲೆಟ್ ವಿಚ್ ಒಂದಷ್ಟು ವಿಜಾರ್ಡ್ ಗಳ ಮೈಂಡ್ ಕಂಟ್ರೋಲ್ ಮಾಡಿ ಅವರನ್ನ ಓಡೋಗು ಅಂತ ಹೇಳ್ಬಿಡ್ತಾಳೆ. ಒಂದಷ್ಟು ವಿಜಾರ್ಡ್ ಗಳು ಅಲ್ಲಿಂದ ಓಡೋಗ್ತಾರೆ. ಆಗ ಶೀಲ್ಡ್ ಎಲ್ಲ ಬ್ರೇಕ್ ಆಗ್ಬಿಡುತ್ತೆ. ಸ್ಕಾರ್ಲೆಟ್ ವಿಚ್ ಈಸಿಯಾಗಿ ಕಮರ್ತಾಜ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಅವಳ ಅಟ್ಯಾಕಿಗೆ ಇಡೀ ಕಮರ್ತಾಜ್ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ನೆನಪಿರ್ಲಿ, ಸ್ಕಾರ್ಲೆಟ್ ವಿಚ್ ಡಾರ್ಕ್ ಹೋಲ್ಡ್ ಅನ್ನ ಯೂಸ್ ಮಾಡ್ಕೊಂಡು ಏನೇನೋ ವಿದ್ಯೆಯನ್ನ ಕಲ್ತ್ ಬಿಟ್ಟಿದ್ದಾಳೆ. ಈಗ ಇವಳ ಪವರ್ ಸಾರ್ಸರರ್ ಸುಪ್ರೀಂ ಗಿಂತ ಹೆಚ್ಚಿದೆ, ಡಾಕ್ಟರ್ ಸ್ಟ್ರೇಂಜ್ ಗಿಂತ ಜಾಸ್ತಿ ಪವರ್ಫುಲ್ ಇವಳು. ಈಗ ಸ್ಕಾರ್ಲೆಟ್ ವಿಚ್ ಅಮೆರಿಕಾ ಶಾವೆಸ್ ನ ಹಿಡ್ಕೊಳ್ಳಕ್ಕೆ ಬರ್ತಿದ್ದಾಳೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಅವಳಿಗೆ ಅಡ್ಡ ಬರ್ತಾರೆ. ಅಡ್ಡ ಬಂದು ಒಂದು ಮಿರರ್ ಡೈಮೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಎಲ್ಲಾ ಕಡೆಯೂ ಸ್ಕಾರ್ಲೆಟ್ ವಿಚ್ ಪ್ರತಿರೂಪವೇ ಕಾಣುವಂತೆ ಮಾಡ್ಬಿಡ್ತಾರೆ. ಸ್ಕಾರ್ಲೆಟ್ ವಿಚ್ ಗೆ ಮೊದಲು ಕನ್ಫ್ಯೂಸ್ ಆಗುತ್ತೆ ಇದರಿಂದ ಹೇಗೆ ಹೊರಬರೋದು ಅಂತ. ಬಟ್ ಫೈನಲಿ ಸ್ಕಾರ್ಲೆಟ್ ವಿಚ್ ಆ ಮಿರರ್ ಗಳನ್ನೇ ಯೂಸ್ ಮಾಡಿಕೊಂಡು ಕಮರ್ತಾಜ್ ನಲ್ಲಿರುವ ಪ್ರತಿಬಿಂಬಗಳ ಮೂಲಕ ಎಲ್ಲರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಫಾರ್ ಎಕ್ಸಾಂಪಲ್, ನೀರಿನಿಂದ ಪ್ರತಿಬಿಂಬ ಕಾಣ್ತಿರುತ್ತೆ, ಸೊ ನೀರಿನಿಂದನೇ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದು. ಫೈನಲಿ ಈ ತರಹದ ಒಂದು ಮಿರರ್ ಮೂಲಕ ಸ್ಕಾರ್ಲೆಟ್ ವಿಚ್ ಮಿರರ್ ಡೈಮೆನ್ಷನ್ ಇಂದ ಹೊರಗೆ ಬರ್ತಾಳೆ. ಅಮೆರಿಕಾ ಶಾವೆಸ್ ನ ಶಕ್ತಿಯನ್ನ ಎಳ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಅವಳು ಅಟ್ಯಾಕ್ ಮಾಡಿದ ತಕ್ಷಣ ಅಮೆರಿಕಾ ಶಾವೆಸ್ ಗೆ ಭಯ ಆಗುತ್ತೆ. ಶಾವೆಸ್ ಗೆ ಭಯ ಆದಾಗ ಏನಾಗುತ್ತೆ ಗೊತ್ತಲ್ವಾ, ಆಟೋಮೆಟಿಕಲಿ ಮಲ್ಟಿವರ್ಸ್ ನ ಪೋರ್ಟಲ್ ಓಪನ್ ಮಾಡ್ಬಿಡ್ತಾಳೆ ಭಯ ಆದಾಗ ಅಮೆರಿಕಾ ಶಾವೆಸ್. ಆಗ ಡಾಕ್ಟರ್ ಸ್ಟ್ರೇಂಜ್ ಅಮೆರಿಕಾ ಶಾವೆಸ್ ನ ಎಳ್ಕೊಂಡು ಆ ಪೋರ್ಟಲ್ ನ ಒಳಗಡೆ ಜಂಪ್ ಮಾಡ್ಬಿಡ್ತಾರೆ. ಆ ಪೋರ್ಟಲ್ ಇವರಿಬ್ಬರನ್ನ ಹಲವಾರು ಯೂನಿವರ್ಸ್ ಗಳ ಮೂಲಕ ಜಂಪ್ ಮಾಡಿಸಿ ಕಡೆಗೆ ಯಾವುದೋ ಒಂದು ಭೂಮಿ ಅಂತ ಇರುವ ಯೂನಿವರ್ಸ್ ಗೆ ಕರ್ಕೊಂಡು ಹೋಗ್ಬಿಡತ್ತೆ. ಇಲ್ಲಿ ಅಮೆರಿಕಾ ಶಾವೆಸ್ ನ ಫ್ಯಾಮಿಲಿಯ ಬಗ್ಗೆ ನಮಗೆ ಸ್ವಲ್ಪ ವಿಷಯಗಳು ಗೊತ್ತಾಗುತ್ತೆ. ಅಮೆರಿಕಾ ಶಾವೆಸ್ ಪುಟ್ಟ ಹುಡುಗಿ ಆಗಿದ್ದಾಗ ಒಂದು ತೋಟದಲ್ಲಿ ಹೂವನ್ನ ನೋಡ್ತಿರ್ತಾರೆ. ಆಗ ಅಮೆರಿಕಾ ಶಾವೆಸ್ ಅವರ ಕೈ ಮೇಲೆ ಒಂದು ಜೇನುಹುಳ ಬಂದು ಕೂರುತ್ತೆ. ಅದನ್ನು ನೋಡಿ ಅಮೆರಿಕಾ ಶಾವೆಸ್ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತಾರೆ. ಗಾಬರಿಯಾಗಿ ಭಯಗೊಳ್ತಾರೆ. ಭಯ ಆದಾಗ ಏನಾಗುತ್ತೆ, ಸ್ಟಾರ್ ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ ಅಮೆರಿಕಾ ಶಾವೆಸ್ ಅವರ ಅಮ್ಮಂದಿರನ್ನ ಎಳ್ಕೊಂಡ್ಬಿಡುತ್ತೆ. ಇದೇ ಫಸ್ಟ್ ಟೈಮ್ ಅಮೆರಿಕಾ ಶಾವೆಸ್ ಸ್ಟಾರ್ ಪೋರ್ಟಲ್ ನ ಓಪನ್ ಮಾಡಿದ್ದು. ನನ್ನ ಅಮ್ಮಂದಿರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಿದ್ದೀನಿ ಅಂತ ಶಾವೆಸ್ ಅವತ್ತಿಂದ ಫೀಲ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಸ್ಟ್ರೇಂಜ್ ಆಗ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೋ ಅದಕ್ಕೆ ನೀನ್ ಕಾರಣ ಅಲ್ಲ, ನಿನಗೆ ಗೊತ್ತಿಲ್ಲದಲ್ಲೇ ಆಗಿರೋ ಮಿಸ್ಟೇಕ್, ಡೋಂಟ್ ವರಿ ಅಬೌಟ್ ಇಟ್ ಅಂತ. ನಂತರ ಇವರಿಬ್ಬರಿಗೆ ಆ ಲೋಕದ ಸ್ಯಾಂಕ್ಟೋರಮ್ ಸಿಗತ್ತೆ. ಸ್ಯಾಂಕ್ಟಮ್ ನ ಮುಂದೆ ಆ ಲೋಕದ ಡಾಕ್ಟರ್ ಸ್ಟ್ರೇಂಜ್ ರವರ ಪ್ರತಿಮೆಯನ್ನ ಹಾಕಿರ್ತಾರೆ. ಆ ಪ್ರತಿಮೆಯ ಕೆಳಗೆ ಬರ್ದಿರ್ತಾರೆ, ಥ್ಯಾನೋಸ್ ಜೊತೆ ಹೋರಾಡ್ತಾ ಅರ್ಥನ ಮೈಟಿಯಸ್ಟ್ ಹೀರೋ ಆದ ಡಾಕ್ಟರ್ ಸ್ಟ್ರೇಂಜ್ ರವರು ಸತ್ತೋದ್ರು, ಅದಕ್ಕೋಸ್ಕರ ಅವರ ನೆನಪಾರ್ಥಕವಾಗಿ ಈ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ ಅಂತ. ಸೊ ಈ ಯೂನಿವರ್ಸ್ ನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಇಲ್ಲ, ಸತ್ತೋಗಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಾರ್ಡೋ ಬರ್ತಾರೆ. ಮಾರ್ಡೋ ನೆನಪಿದೆ ಅಲ್ವಾ, ಡಾಕ್ಟರ್ ಸ್ಟ್ರೇಂಜ್ ನ ಫಸ್ಟ್ ಮೂವಿಯಲ್ಲಿ ಇವರು ಬಂದಿದ್ರು. ಇವರಿಬ್ಬರು ಹೋಗಿರುವ ಯೂನಿವರ್ಸ್ ನಲ್ಲಿ ಮಾರ್ಡೋ ಸಾರ್ಸರರ್ ಸುಪ್ರೀಂ ಆಗಿದ್ದಾರೆ. ಫಸ್ಟ್ ಮೂವಿ ಎಂಡ್ ನಲ್ಲಿ ಮಾರ್ಡೋ ಡಾಕ್ಟರ್ ಸ್ಟ್ರೇಂಜ್ ಗೆ ಎನಿಮಿ ಆಗಿದ್ರು, ಬಟ್ ಈ ಯೂನಿವರ್ಸ್ ನಲ್ಲಿ ಫ್ರೆಂಡ್ಲಿ ಆಗಿದ್ದಾರೆ. ಸರಿ, ಮಾರ್ಡೋ ಡಾಕ್ಟರ್ ಸ್ಟ್ರೇಂಜ್ ನ ಸ್ಯಾಂಕ್ಟೋರಮ್ ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಬ್ರು ಸೇರ್ಕೊಂಡು ಡಾರ್ಕ್ ಹೋಲ್ಡ್ ಪುಸ್ತಕದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈ ಡಾರ್ಕ್ ಹೋಲ್ಡ್ ಪುಸ್ತಕ ಎಲ್ಲಾ ಯೂನಿವರ್ಸ್ ನಲ್ಲೂ ಇದೆ ಅಂತ ಮಾರ್ಡೋ ಡಾಕ್ಟರ್ ಸ್ಟ್ರೇಂಜ್ ಗೆ ಕನ್ಫರ್ಮ್ ಮಾಡ್ತಾನೆ. ಅದರ ಜೊತೆಗೆ ಮಾರ್ಡೋ ಡ್ರೀಮ್ ವಾಕಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡಾಕ್ಟರ್ ಸ್ಟ್ರೇಂಜ್ ಗೆ ಪರಿಚಯ ಮಾಡಿಸ್ತಾರೆ. ಡ್ರೀಮ್ ವಾಕಿಂಗ್ ಅಂದ್ರೆ ಒಬ್ಬ ಮಂತ್ರವಾದಿ ಡಾರ್ಕ್ ಹೋಲ್ಡ್ ಪುಸ್ತಕದ ಸಹಾಯದಿಂದ ತಮ್ಮ ಕಾನ್ಶಿಯಸ್ ನ ಅಂದ್ರೆ ತಮ್ಮ ಆಲೋಚನೆಗಳನ್ನ, ತಮ್ಮ ಥಾಟ್ಸ್ ಗಳನ್ನ ಬೇರೊಂದು ಯೂನಿವರ್ಸ್ ನಲ್ಲಿರುವ ತಮ್ಮದೇ ಪ್ರತಿರೂಪಕ್ಕೆ ಟ್ರಾನ್ಸ್ಫರ್ ಮಾಡೋದು. ಅಂದ್ರೆ ಬೇಸಿಕಲಿ ಬೇರೊಂದು ಯೂನಿವರ್ಸ್ ನಲ್ಲಿರುವ ತಮ್ಮದೇ ಪ್ರತಿರೂಪವನ್ನ ಕಂಟ್ರೋಲ್ ಮಾಡೋದು. ಫಾರ್ ಎಕ್ಸಾಂಪಲ್, ಭೂಮಿಯಲ್ಲಿರುವ ವಾಂಡಾ ಅಥವಾ ಸ್ಕಾರ್ಲೆಟ್ ವಿಚ್ ಬೇರೆ ಲೋಕದಲ್ಲಿರುವ ವಾಂಡಾಳ ಬಾಡಿಯನ್ನ ಕಂಟ್ರೋಲ್ ಮಾಡೋದು ತನ್ನ ಥಾಟ್ಸ್ ಗಳ ಮೂಲಕ, ತನ್ನ ಆಲೋಚನೆಗಳ ಮುಖಾಂತರ. ಈ ಮೂಲಕ ಭೂಮಿಯಲ್ಲೇ ಕೂತ್ಕೊಂಡು ಬೇರೆ ಲೋಕದಲ್ಲಿರೋರ್ನೆಲ್ಲ ಅಟ್ಯಾಕ್ ಮಾಡೋದು. ಈ ಡ್ರೀಮ್ ವಾಕ್ ಎಕ್ಸ್ಪ್ಲೈನ್ ಮಾಡ್ತಾ ಮೋರ್ಡೋ ಇವರಿಬ್ಬರಿಗೆ ಒಂದು ಟೀ ಅನ್ನ ಕೊಡ್ತಾನೆ. ಆ ಟೀ ನಲ್ಲಿ ಏನೋ ವಿಷ ಆಗ್ಬಿಟ್ಟಿರ್ತಾನೆ. ಸೊ ಇವರಿಬ್ಬರಿಗೂ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಈ ಕಡೆ ಸ್ಕಾರ್ಲೆಟ್ ವಿಚ್ ಭೂಮಿಯಲ್ಲಿ ಕುಳಿತು ಡ್ರೀಮ್ ವಾಕ್ ಮಾಡ್ತಿದ್ದಾಳೆ. ಆ ಮೂಲಕ ಡಾಕ್ಟರ್ ಸ್ಟ್ರೇಂಜ್ ಹೋಗಿರುವ ಪ್ರಪಂಚದಲ್ಲಿರುವ ವಾಂಡಾಳನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ. ಇವಳು ಇದನ್ನೆಲ್ಲ ವಾಂಗ್ ನ ಕಟ್ ಹಾಕ್ಬಿಟ್ಟು ಕಮರ್ತಾಜ್ ನಲ್ಲಿ ಮಾಡಿಸಿದಾಳೆ. ಇವಳ ಎದುರಿಗೆ ಡಾರ್ಕ್ ಹೋಲ್ಡ್ ಪುಸ್ತಕ ಇದೆ. ಆ ಸಮಯದಲ್ಲಿ ವಾಂಗ್ ನ ಲವ್ ಇಂಟ್ರೆಸ್ಟ್ ಅಲ್ಲಿಗೆ ಬರ್ತಾಳೆ. ಡಾರ್ಕ್ ಹೋಲ್ಡ್ ಪುಸ್ತಕವನ್ನ ಡೆಸ್ಟ್ರಾಯ್ ಮಾಡ್ತಾಳೆ. ಪುಸ್ತಕ ಡೆಸ್ಟ್ರಾಯ್ ಆಗಿದ ತಕ್ಷಣ ಸ್ಕಾರ್ಲೆಟ್ ವಿಚ್ ಡ್ರೀಮ್ ವಾಕ್ ನಿಂದ ಹೊರಗಡೆ ಬರ್ತಾಳೆ. ಈಗ ಈ ಪುಸ್ತಕ ಇಲ್ಲದೆ ಈ ಒಮ್ಮ ಬೇರೆ ಯೂನಿವರ್ಸ್ ಗೆ ಹೋಗೋಕಾಗೋದಿಲ್ಲ. ಆಗ ಸ್ಕಾರ್ಲೆಟ್ ವಿಚ್ ವಾಂಗ್ ಗೆ ಆವಾಜ್ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ನೀನು ಸಾರ್ಸರರ್ ಸುಪ್ರೀಂ, ಸೊ ನಿನಗೆ ಡಾರ್ಕ್ ಹೋಲ್ಡ್ ಪುಸ್ತಕದ ಬಗ್ಗೆ ಇನ್ನು ಹಲವಾರು ವಿಚಾರಗಳು ಗೊತ್ತಿರುತ್ತೆ. ಡಾರ್ಕ್ ಹೋಲ್ಡ್ ಬಗ್ಗೆ ನಿನ್ಗೆ ಏನೇನ್ ಗೊತ್ತು ಅದನ್ನೆಲ್ಲ ನನ್ಗೆ ಹೇಳು ಅಂತ ವಾಂಗ್ ಹೇಳೋಕೆ ರೆಡಿ ಇಲ್ಲ. ಆಗ ಸ್ಕಾರ್ಲೆಟ್ ವಿಚ್ ಕಮರ್ತಾಜ್ ನಲ್ಲಿ ಬದುಕಿರುವವರಿಗೆಲ್ಲ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ವಾಂಗ್ ಹೇಳ್ತಾನೆ, ಈಗ ಡೆಸ್ಟ್ರಾಯ್ ಆಗಿದ್ದು ಡೂಪ್ಲಿಕೇಟ್ ಬುಕ್ ಅಷ್ಟೇ, ಒರಿಜಿನಲ್ ಮೌಂಟ್ ವಾಂಡೆಗೋರ್ ನಲ್ಲಿರುವ ಒಂದು ಟೆಂಪಲ್ ನಲ್ಲಿದೆ ಅಂತ. ನಂತರ ಸ್ಕಾರ್ಲೆಟ್ ವಿಚ್ ನಲ್ಲಿ ಕರ್ಕೊಂಡು ಹೋಗುವಂತ ವಾಂಗ್
ಗೆ ಆರ್ಡರ್ ಮಾಡ್ತಾಳೆ. ಈ ಕಡೆ ಟೀ ಕುಡಿದು ಪ್ರಜ್ಞೆ ತಪ್ಪಿರುವ ಡಾಕ್ಟರ್ ಸ್ಟ್ರೇಂಜ್ ಗೆ ಎಚ್ಚರ ಆಗುತ್ತೆ ಬೇರೊಂದು ಯೂನಿವರ್ಸ್ ನಲ್ಲಿ. ಈಗ ಮಾಡೋ ಕಡೆಯವರು ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಅಮೆರಿಕಾ ಶಾವೇಜ್ ನ ಒಂದು ಜೈಲಿನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಮ್ಯಾಜಿಕ್ ಮಾಡದಂತೆ ಅವರ ಕೈಗೆ ಏನೇನೋ ಪಟ್ಟಿಯನ್ನ ಹಾಕ್ಬಿಟ್ಟಿದ್ದಾರೆ. ಆ ಯೂನಿವರ್ಸ್ ನಲ್ಲಿ ಕ್ರಿಸ್ಟಿನ್ ಪಾಮರ್ ಸೈಂಟಿಸ್ಟ್ ಆಗಿದ್ದಾಳೆ. ಪಾಮರ್ ಹೇಳ್ತಾಳೆ, ನಾವೀಗ ಯೂನಿವರ್ಸ್ 818 ನಲ್ಲಿ ಇದೀವಿ, ನೀನು ಯೂನಿವರ್ಸ್ 616 ಇಂದ ಬಂದಿದ್ಯಾ ಅಂತ. ಅಷ್ಟರಲ್ಲಿ ಮುರುಡೋ ಅಲ್ಲಿಗೆ ಬರ್ತಾನೆ. ಡಾಕ್ಟರ್ ಸ್ಟ್ರೇಂಜ್ ಗೆ ಹೇಳ್ತಾನೆ, ಇಲ್ಯೂಮಿನಾಟಿ ಈಗ ನಿನ್ನನ್ನು ನೋಡ್ತಾರೆ, ನಿನ್ನ ಬಗ್ಗೆ ಡಿಸೈಡ್ ಮಾಡ್ತಾರೆ ಇಲ್ಯೂಮಿನಾಟಿಗಳು ಅಂತ. ಕಾಮಿಕ್ಸ್ ನಲ್ಲಿ ಇಲ್ಯೂಮಿನಾಟಿ ಗ್ರೂಪ್ ಅಂದ್ರೆ 6 ಜನ ಮೆಂಬರ್ಸ್ ಗಳಿರುವ ಒಂದು ಸ್ಕ್ವಾಡ್. ಬಟ್ ಈ ಮೂವಿನಲ್ಲಿ ಇಲ್ಯೂಮಿನಾಟಿಗಳು ಚೇಂಜ್ ಆಗಿದ್ದಾರೆ. ಇದರಲ್ಲಿರುವ ಇಲ್ಯೂಮಿನಾಟಿಗಳು ಮೊದಲನೇದಾಗಿ ಸಾರ್ಸರರ್ ಸುಪ್ರೀಂ ಮಾರ್ಡೋ, ಎರಡನೆಯದಾಗಿ ಫಸ್ಟ್ ಅವೆಂಜರ್ ಕ್ಯಾಪ್ಟನ್ ಕಾರ್ಟರ್, ನೆಕ್ಸ್ಟ್ ಯೂನಿವರ್ಸ್ 838 ನ ಕ್ಯಾಪ್ಟನ್ ಮಾರ್ವೆಲ್, ಅದರ ಜೊತೆಗೆ ಲೀಡರ್ ಆಫ್ ದಿ ಇನ್ಹ್ಯೂಮನ್ಸ್ ಬ್ಲಾಕ್ ಬೋಲ್ಟ್ ಹಾಗೆ ಇದ್ದಾರೆ. ಅದರ ಜೊತೆಗೆ ಫ್ಯಾಂಟಾಸ್ಟಿಕ್ 4 ನ ರೀಡ್ ರಿಚರ್ಡ್ ಸಹ ಇದ್ದಾರೆ. ಇವ್ರು ಗೊತ್ತಲ್ಲ ತಮ್ಮ ಕೈ ಕಾಲುಗಳನ್ನ ರಬ್ಬರ್ ತರ ಎಳಿತಾರೆ. ಫೈನಲಿ 6th ಮೆಂಬರ್ ಆಫ್ ದಿ ಇಲ್ಯೂಮಿನಾಟಿ ಎಕ್ಸ್-ಮೆನ್ ನ ಲೀಡರ್ ಚಾರ್ಲ್ಸ್ ಝೇವಿಯರ್ ಬರ್ತಾರೆ. ನಂತರ ಇವರೆಲ್ಲ ಸೇರ್ಕೊಂಡು ಯೂನಿವರ್ಸ್ 838 ನ ಡಾಕ್ಟರ್ ಸ್ಟ್ರೇಂಜ್ ಮಾಡಿದ ಕಿತಾಪತಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಥಾನೋಸ್ ಯೂನಿವರ್ಸ್ 838 ಅನ್ನು ಅಟ್ಯಾಕ್ ಮಾಡಿದಾಗ ಡಾಕ್ಟರ್ ಸ್ಟ್ರೇಂಜ್ ಡಾರ್ಕ್ ಹೋಲ್ಡ್ ಪುಸ್ತಕದ ಸಹಾಯದಿಂದ ಥಾನೋಸ್ ಅನ್ನ ಡಿಫೀಟ್ ಮಾಡಬೇಕು, ಸೋಲಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸ್ಟೀವನ್ ಸ್ಟ್ರೇಂಜ್ ಡಾರ್ಕ್ ಹೋಲ್ಡ್ ನ ಸಹಾಯದಿಂದ ಡ್ರೀಮ್ ವಾಕ್ ಮಾಡಿ ಥಾನೋಸ್ ಅನ್ನ ಸಾಯಿಸಬೋಣ ಅಂತ ಪ್ಲಾನ್ ಹಾಕಿರ್ತಾರೆ. ಬಟ್ ಡಾರ್ಕ್ ಹೋಲ್ಡ್ ಪುಸ್ತಕದ ಸಹಾಯದಿಂದ ಡ್ರೀಮ್ ವಾಕ್ ಮಾಡೋದ್ರಿಂದ ಇನ್ಕರ್ಷನ್ ಅನ್ನುವ ಒಂದು ಸೈಡ್ ಎಫೆಕ್ಟ್ ಶುರುವಾಗುತ್ತೆ. ಇನ್ಕರ್ಷನ್ ಅಂದ್ರೆ ಡ್ರೀಮ್ ವಾಕ್ ಮಾಡ್ತಿದಾರಲ್ಲ ಅವರ ಯೂನಿವರ್ಸ್ ಮತ್ತೆ ಡ್ರೀಮ್ ವಾಕ್ ಮಾಡಿಸ್ಕೊಳ್ತಿದಾರಲ್ಲ ಅವರ ಯೂನಿವರ್ಸ್ ಎರಡೂ ಸೇರ್ಕೊಂಡು ಕ್ರಾಶ್ ಆಗೋದು, ಕೊಲೈಡ್ ಆಗೋದು, ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು. ಹೀಗಾದ್ರೆ ಎರಡು ಯೂನಿವರ್ಸ್ ಗಳು ಡೆಸ್ಟ್ರಾಯ್ ಆಗ್ತವೆ. ಇದರ ಮಧ್ಯ ಬಿಂದು ಭೂಮಿಯಾಗಿರುತ್ತೆ. ಸೊ ಒಂದ್ಸಲ ಇನ್ಕರ್ಷನ್ ಏನಾದ್ರೂ ಶುರುವಾದ್ರೆ ಅದನ್ನ ತಡೆಯೋಕಿರುವ ಒಂದೇ ಮಾರ್ಗ ಅಂದ್ರೆ ಎರಡು ಯೂನಿವರ್ಸ್ ಗಳಲ್ಲಿ ಒಂದೊಂದು ಸಪರೇಟ್ ಭೂಮಿಗಳಿರ್ತಾವಲ್ಲ, ಅವೆರಡರಲ್ಲಿ ಒಂದು ಭೂಮಿಯನ್ನ ಡೆಸ್ಟ್ರಾಯ್ ಮಾಡೋದು, ಹಾಳು ಮಾಡ್ಬಿಡೋದು. ಸೊ ಡಾಕ್ಟರ್ ಸ್ಟ್ರೇಂಜ್ ಕೊಲೈಡ್ ಆಗ್ತಿರುವ ಎರಡು ಯೂನಿವರ್ಸ್ ಗಳಲ್ಲಿ ಒಂದು ಯೂನಿವರ್ಸ್ ನ ಭೂಮಿಯನ್ನ ಡೆಸ್ಟ್ರಾಯ್ ಮಾಡಿಬಿಟ್ರು. ಬಿಕಾಸ್ ಎರಡು ಯೂನಿವರ್ಸ್ ಗಳು ಸಾಯಿಸೋದನ್ನ ತಪ್ಪಿಸೋಕೆ. ಭೂಮಿಯನ್ನ ಡೆಸ್ಟ್ರಾಯ್ ಮಾಡಿದಾಗ ಕೋಟ್ಯಾಂತರ ಜನಗಳು ಸತ್ರು. ಸೊ ಇಲ್ಯೂಮಿನಾಟಿ ಆ ಕೋಟ್ಯಾಂತರ ಜನಗಳ ಸಾವಿಗೆ ನೀನೇ ಕಾರಣ ಅಂತ ಹೇಳಿ ಡಾಕ್ಟರ್ ಸ್ಟ್ರೇಂಜ್ ಗೆ ಮರಣ ದಂಡನೆಯನ್ನ ವಿಧಿಸಿದ್ರು. ಈಗ ಯೂನಿವರ್ಸ್ 616 ನ ಡಾಕ್ಟರ್ ಸ್ಟ್ರೇಂಜ್ ಅನ್ನ ಬಂಧಿಸಿರೋದು ಯಾಕೆ ಅಂತಂದ್ರೆ ಯೂನಿವರ್ಸ್ 838 ನ ಡಾಕ್ಟರ್ ಸ್ಟ್ರೇಂಜ್ ಮಾಡಿದ ಕಿತಾಪತಿಯನ್ನ ಎಲ್ಲಾ ಡಾಕ್ಟರ್ ಸ್ಟ್ರೇಂಜ್ ಗಳು ಮಾಡಬಹುದು ಅನ್ನೋ ಭಯದಿಂದ ಇವರನ್ನ ಬಂಧನದಲ್ಲಿಟ್ಟಿದ್ದಾರೆ. ಇದಕ್ಕೆ ಸಮಾನಾಂತರವಾಗಿ ಭೂಮಿಯಲ್ಲಿ ವಾಂಗ್ ನ ಕರ್ಕೊಂಡು ಸ್ಕಾರ್ಲೆಟ್ ವಿಚ್ ಡಾರ್ಕ್ ಹೋಲ್ಡ್ ಪುಸ್ತಕ ಇರುವ ಜಾಗಕ್ಕೆ ಹೋಗ್ಬಿಟ್ಟಿದ್ದಾಳೆ. ಅಲ್ಲಿಂದ ಯೂನಿವರ್ಸ್ 838 ನಲ್ಲಿರುವ ವಾಂಡಾಳ ಬಾಡಿಯನ್ನ ಕಂಟ್ರೋಲ್ಗೆ ತಗೊಂಡ್ಬಿಟ್ಟಿದ್ದಾಳೆ. ಈಗ ಯೂನಿವರ್ಸ್ 838 ನಲ್ಲಿರುವ ವಾಂಡಾಗೆ ಸ್ಕಾರ್ಲೆಟ್ ವಿಚ್ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಬಂದ್ಬಿಟ್ಟಿದೆ. ಅವಳೀಗ ಬ್ಯಾಕ್ಸ್ಟರ್ ಫೌಂಡೇಶನ್ ಗೆ ಬಂದು ಎಲ್ಲರನ್ನ ಅಟ್ಯಾಕ್ ಮಾಡ್ತಿದ್ದಾಳೆ. ಅಮೆರಿಕಾ ಶಾವೇಜ್ ನ ಪವರ್ ಅನ್ನ ಕಿತ್ಕೊಳ್ಳೋದು ಅವಳ ಉದ್ದೇಶ. ಡಾಕ್ಟರ್ ಸ್ಟ್ರೇಂಜ್ ನ ಕೈಯನ್ನ ಕಟ್ಟಾಕಿ ಅವಳನ್ನ ವಿಚಾರಣೆ ಮಾಡ್ತಿದ್ದ ಇಲ್ಯೂಮಿನಾಟಿಗಳೆಲ್ಲ ಸ್ಕಾರ್ಲೆಟ್ ವಿಚ್ ಜೊತೆ ಫೈಟ್ ಆಡಿ ಅಮೆರಿಕಾ ಶಾವೇಜ್ ನ ಸೇವ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಚಾರ್ಲ್ಸ್ ಝೇವಿಯರ್ ಸ್ಟೀವನ್ ಸ್ಟ್ರೇಂಜ್ ಹತ್ರ ಮಾತಾಡ್ತಿದ್ದಾರೆ. ನೀನೇನಾದ್ರೂ ಈ ರೂಮಿನಿಂದ ಎಸ್ಕೇಪ್ ಆದ್ರೆ ಅಮೆರಿಕಾ ಶಾವೇಜ್ ನ ಸೇವ್ ಮಾಡು, ಬುಕ್ ಆಫ್ ವಿಶಾಂಟಿಯನ್ನ ಹುಡುಕು, ನಂತರ ಸ್ಕಾರ್ಲೆಟ್ ವಿಚ್ ಅನ್ನ ಡಿಫೀಟ್ ಮಾಡು ಅಂತ. ಆಗ ಮೊರ್ಡೋ ಚಾರ್ಲ್ಸ್ ಝೇವಿಯರ್ ಗೆ ಅಡ್ಡ ಬರ್ತಾನೆ. ಏನ್ ಹೇಳ್ತಿದ್ದೀರಾ ಗುರುಗಳೇ, ಡಾಕ್ಟರ್ ಸ್ಟ್ರೇಂಜ್ ಇಲ್ಲಿಂದ ಎಸ್ಕೇಪ್ ಆದ್ರೆ ಅವ ಸಹ ಡಾರ್ಕ್ ಹೋಲ್ಡ್ ಪುಸ್ತಕದ ಸಹಾಯದಿಂದ ಬೇರೆ ಏನಾದ್ರೂ ಕಿತಾಪತಿ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ. ಆಗ ಚಾರ್ಲ್ಸ್ ಝೇವಿಯರ್ ಹೇಳ್ತಾರೆ, ಲೈಫ್ ನಲ್ಲಿ ಒಂದ್ಸಲ ಎಡವ್ ಬಿಟ್ರೆ ಪ್ರತಿ ಸಲನು ಹಾಗೆ ಎಡವ್ತಾರೆ ಅಂತ ನಾವು ಅನ್ಕೊಳಕ್ ಆಗೋದಿಲ್ಲ, ಸುಮ್ನಿರ್ ಗುರು ನೀನ್ ಸಮಾಧಾನ ಮಾಡ್ಕೊ ಅಂತ. ಬಟ್ ಮೊರ್ಡೋ ಕೇಳೋದಿಲ್ಲ. ಡಾಕ್ಟರ್ ಸ್ಟ್ರೇಂಜ್ ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವರಿಬ್ರು ಹೊಡೆದಾಡ್ತಾ ಸ್ಟ್ರೇಂಜ್ ಕೈಗೆ ಹಾಕಿರೋ ಬೇಡಿಗಳು ಕಿತ್ಕೊಂಡು ಬರ್ತವೆ. ಸ್ಟ್ರೇಂಜ್ ಮೊರ್ಡೋಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕಡೆ ಸ್ಕಾರ್ಲೆಟ್ ವಿಚ್ ಅಮೆರಿಕಾ ಶಾವೇಜ್ ನ ಕೂಡ್ ಹಾಕುವ ಜಾಗಕ್ಕೆ ಬರ್ತಿದ್ದಾಳೆ. ಇನ್ನೇನು ಸ್ಕಾರ್ಲೆಟ್ ವಿಚ್ ಅಮೆರಿಕಾ ಶಾವೇಜ್ ನ ರೀಚ್ ಆಗಬೇಕು ಅಷ್ಟರಲ್ಲಿ ಇಲ್ಯೂಮಿನಾಟಿಗಳು ಅಡ್ಡ ಬರ್ತಾರೆ. ಬಟ್ ಈ ಸ್ಕಾರ್ಲೆಟ್ ವಿಚ್ ಇಲ್ಯೂಮಿನಾಟಿಗಳನ್ನ ಇರುವೆ ಹೊಸಕಾಗ್ಬಿಡ್ತಾಳೆ ಗುರು. ಲಿಟರಲಿ 3 ನಿಮಿಷದಲ್ಲಿ ಎಲ್ಲರನ್ನು ಸಾಯಿಸ್ಬಿಡ್ತಾಳೆ. ಮೊದಲನೇದಾಗಿ ಕ್ಯಾಪ್ಟನ್ ಅಮೆರಿಕಾ ಸ್ಕೋಪ್ ತೋರಿಸ್ಕೊಂಡು ಬರ್ತಾಳೆ. ಬಟ್ ಸ್ಕಾರ್ಲೆಟ್ ವಿಚ್ ಅವಳ ಶೀಲ್ಡ್ ನಿಂದಲೇ ಅವಳ ಹೊಟ್ಟೆಗೆ ಹೊಡೆದು ಅವಳನ್ನ ಸಾಯಿಸ್ಬಿಡ್ತಾಳೆ. ಎರಡನೇದಾಗಿ ಕ್ಯಾಪ್ಟನ್ ಮಾರ್ವೆಲ್ ಬೆಂಕಿ ಬಿಡ್ತಿರ್ತಾಳೆ ತನ್ನ ಕೈಯಿಂದ ಸ್ಕಾರ್ಲೆಟ್ ವಿಚ್ ಮೇಲೆ. ಬಟ್ ಸ್ಕಾರ್ಲೆಟ್ ವಿಚ್ ಅದೇ ಬೆಂಕಿಯಿಂದ ಕ್ಯಾಪ್ಟನ್ ಮಾರ್ವೆಲ್ ನ ವಾಪಸ್ ಸುಟ್ಟು ಹಾಕ್ಬಿಡ್ತಾಳೆ. ಹೀಗೆ ಮಿಕ್ಕ ಇಲ್ಯೂಮಿನಾಟಿಗಳನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸ್ಬಿಡ್ತಾಳೆ. ಈ ನಡುವೆ ಸ್ಕಾರ್ಲೆಟ್ ವಿಚ್ ಅನ್ನ ಸ್ಟಾಪ್ ಮಾಡೋಕೆ ಚಾರ್ಲ್ಸ್ ಝೇವಿಯರ್ ಬೇರೆ ಪ್ರಯತ್ನದಲ್ಲಿರ್ತಾರೆ. ಈ ಚಾರ್ಲ್ಸ್ ಝೇವಿಯರ್ ಗೆ ಸಹ ಮೈಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರುತ್ತೆ. ಇವರ ಪ್ಲಾನ್ ಏನು ಅಂದ್ರೆ ಯೂನಿವರ್ಸ್ 838 ನಲ್ಲಿರುವ ಒಳ್ಳೆಯ ವಾಂಡಾಳ ಬ್ರೈನ್ ಗೆ ನುಗ್ಗಿ ನಿನ್ನ ಬಾಡಿಯನ್ನ ಬೇರೆ ಯಾರೋ ಕಂಟ್ರೋಲ್ ಗೆ ತಗೊಂಡಿದ್ದಾರೆ, ನಿನ್ನ ಬಾಡಿಯನ್ನ ನೀನೇ ವಾಪಸ್ ಕಂಟ್ರೋಲ್ ತಗೋ ಅಂತ ಹೇಳೋದು. ಚಾರ್ಲ್ಸ್ ಝೇವಿಯರ್ ಇದೇ ಪ್ರಯತ್ನದಲ್ಲಿರ್ತಾರೆ. 838 ವಾಂಡಾಳ ಬ್ರೈನ್ ಅನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಈ ವಿಚಾರ ಸ್ಕಾರ್ಲೆಟ್ ವಿಚ್ ಗೆ ಗೊತ್ತಾಗ್ಬಿಡುತ್ತೆ. ಅವಳು ಬಂದು ಚಾರ್ಲ್ಸ್ ಝೇವಿಯರ್ ನ ಕತ್ತನ್ನ ಮುರಿದು ಬಿಡ್ತಾಳೆ. ಈಗ ಸ್ಕಾರ್ಲೆಟ್ ವಿಚ್ ಎಲ್ಲ ಇಲ್ಯೂಮಿನಾಟಿ ಮೆಂಬರ್ ಗಳನ್ನ ಸಾಯಿಸ್ಬಿಟ್ಲು. ಕಡೆಗಿರೋದೇನೋ ಅಮೆರಿಕಾ ಶಾವೇಜ್ ನ ಹಿಡ್ಕೊಳ್ಳೋದು. ಬಟ್ ಇದೆಲ್ಲ ಆಗೋ ಅಷ್ಟರಲ್ಲಿ ಅಮೆರಿಕಾ ಶಾವೇಜ್ ತನ್ನನ್ನು ಕೂಡಿ ಹಾಕಿದಾರಲ್ಲ ಜಾಗ, ಆ ಜಾಗದ ಗಾಜನ್ನು ಹೊಡೆದು ಅಲ್ಲಿಂದ ಹೊರಗಡೆ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಕ್ರಿಸ್ಟಿನ್ ಜೊತೆ. ಕ್ರಿಸ್ಟಿನ್ ಅಂಡ್ ಅಮೆರಿಕಾ ಶಾವೇಜ್ ಇಬ್ರು ಓಡೋಗ್ಸಿದ್ದಾರೆ. ಅವರಿಗೆ ಡಾಕ್ಟರ್ ಸ್ಟ್ರೇಂಜ್ ಸಿಗ್ತಾರೆ.
ಸ್ಟ್ರೇಂಜ್ ಕ್ರಿಸ್ಟಿನ್ ನ ಕೇಳ್ತಾರೆ, ಇಲ್ಲೆಲ್ಲೋ ಬುಕ್ ಆಫ್ ವಿಶಾಂಟಿ ಇದೆಯಂತೆ, ಚಾರ್ಲ್ಸ್ ಝೇವಿಯರ್ ನನ್ಗೆ ಹೇಳಿದ್ರು ಆ ಬುಕ್ ಆಫ್ ವಿಶಾಂಟಿನ ಹುಡುಕು ಅಂತ, ಅದಿರುವ ಜಾಗವನ್ನ ನೀನ್ ತೋರ್ಸಮಿ ಅಂತ. ನೀನ್ ಹೇಗ್ ನಂಬೋದು, ನೀನು ಕೈ ಕೊಟ್ಬಿಟ್ರೆ ನನ್ಗೆ ಏನ್ ಮಾಡೋದು ಅಂತ ಕ್ರಿಸ್ಟಿನು ಫೈನಲಿ ಹಿಂಗೆ ಏನೇನೋ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಬುಕ್ ಆಫ್ ವಿಶಾಂಟಿಯನ್ನ ಹುಡ್ಕೋಕೆ ಹೋಗ್ತಾರೆ. ಇವರೆಲ್ಲರನ್ನ ಸ್ಕಾರ್ಲೆಟ್ ವಿಚ್ ಓಡಿಸ್ಕೊಂಡು ಬರ್ತಾವಳೆ. ಫೈನಲಿ ಓಡ್ತಿರುವ ಈ 3 ಜನಕ್ಕೆ ಬುಕ್ ಆಫ್ ವಿಶಾಂಟಿ ಇರುವ ಜಾಗದ ಡೋರ್ ಸಿಗತ್ತೆ. ಆ ಡೋರ್ಗೆ ಯೂನಿವರ್ಸ್ 838 ಲೋಕದ ಸ್ಟೀವನ್ ಸ್ಟ್ರೇಂಜ್ ಒಂದು ಲಾಕ್ ಹಾಕಿರ್ತಾನೆ. ಆ ಲಾಕ್ಗೆ ವಿಶೇಷವಾದ ಕೀ ಅನ್ನ ಬಳಸಬೇಕಾಗತ್ತೆ ಓಪನ್ ಮಾಡಬೇಕು ಅಂದ್ರೆ. ಅದನ್ನು ಓಪನ್ ಮಾಡುವ ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಕ್ರಿಸ್ಟಿನ್ ಸಜೆಸ್ಟ್ ಮಾಡ್ತಾಳೆ, ನಿನ್ ಹತ್ರ ಇದೆಯಲ್ಲ ವಾಚು, ಅದೇ ಇರಬಹುದು ಕೀ ಇದಕ್ಕೆ ಅಂತ. ಆಗ ಡಾಕ್ಟರ್ ಸ್ಟ್ರೇಂಜ್ ಆ ಕೀಯನ್ನು ಬಳಸಿ ಆ ವಾಚ್ ಅನ್ನು ಬಳಸಿ ಡೋರ್ ಅನ್ನು ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಡೋರ್ ಈಸಿಲಿ ಓಪನ್ ಆಗ್ಬಿಡುತ್ತೆ. ನಂತರ ಆ ಡೋರ್ ಅನ್ನು ಓಪನ್ ಮಾಡ್ತಾರೆ. ಅಲ್ಲಿ ಬುಕ್ ಆಫ್ ವಿಶಾಂಟಿ ಇರುತ್ತೆ. ಬುಕ್ ಆಫ್ ವಿಶಾಂಟಿ ಇರುವ ಜಾಗವನ್ನ ಗ್ಯಾಪ್ ಜಂಕ್ಷನ್ ಅಂತ ಕರೀತಾರೆ. ಈ ಗ್ಯಾಪ್ ಜಂಕ್ಷನ್ ಎಲ್ಲಾ ಯೂನಿವರ್ಸ್ ಗಳು ಮೀಟ್ ಆಗುವಂತಹ ಜಾಗ. ಇಲ್ಲಿಗೆ ಬಂದು ಯಾವ ಯೂನಿವರ್ಸ್ ಗೆ ಬೇಕಾದ್ರೂ ಇಲ್ಲಿರುವ ದಾರಿಯ ಮೂಲಕ ಹೋಗಬಹುದು. ಈಗ ಡಾಕ್ಟರ್ ಸ್ಟ್ರೇಂಜ್ ಅಲ್ಲಿರುವ ಬುಕ್ ಆಫ್ ವಿಶಾಂಟಿಯ ಹತ್ರಕ್ಕೆ ರೀಚ್ ಆಗ್ತಾರೆ. ಬುಕ್ ಆಫ್ ವಿಶಾಂಟಿಯನ್ನ ತನ್ನ ಕೈಗೆ ತಗೊಳ್ತಾರೆ. ಅದ್ರೊಳಗಡೆ ಯಾವ ಸ್ಪೆಲ್ ಗಳಿದೆ ನೋಡೋಣ ಅಂತ. ಅಷ್ಟರಲ್ಲಿ ಗ್ಯಾಪ್ ಜಂಕ್ಷನ್ ಗೆ ಸ್ಕಾರ್ಲೆಟ್ ವಿಚ್ ಬಂದ್ಬಿಡ್ತಾಳೆ. ಬಂದು ಅಮೆರಿಕಾ ಶಾವೆಜ್ ನ ತನ್ನ ಹತ್ರಕ್ಕೆ ಎಳ್ಕೊಳ್ತಾಳೆ. ಅದಲ್ಲದೆ ಡಾರ್ಕ್ ಸ್ಪೆಲ್ ಗಳನ್ನು ಉಪಯೋಗಿಸಿ ಬುಕ್ ಆಫ್ ವಿಶಾಂಟಿನೂ ಸುಟ್ಟು ಹಾಕ್ಬಿಡ್ತಾಳೆ. ಸೊ ಈಗ ಸ್ಕಾರ್ಲೆಟ್ ವಿಚ್ ಅನ್ನ ತಡೆಯೋಕಿದ್ದ ಒಂದೇ ಒಂದು ಮಾರ್ಗ ಅಂದ್ರೆ ಬುಕ್ ಆಫ್ ವಿಶಾಂಟಿ, ಅದು ಸಹ ಈಗ ಹಾಳಾಯ್ತು. ಈಗ ಸ್ಕಾರ್ಲೆಟ್ ವಿಚ್ ಕಂಟ್ರೋಲ್ ಮಾಡ್ತಿರುವ 838 ನಲ್ಲಿರುವ ವಾಂಡಾಳ ಕೈಗೆ ಅಮೆರಿಕಾ ಶಾವೆಜ್ ಸಿಕ್ಕಾಕೊಂಡಿರುವ ಅಮೆರಿಕಾ ಶಾವೆಜ್ಗೆ ಭಯ ಆಗಿದೆ. ಸೊ ಭಯ ಆದಾಗ ಸ್ಟಾರ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆಗಿರುವ ಸ್ಟಾರ್ ಪೋರ್ಟಲ್ ಒಳಗಡೆ ಮ್ಯಾಜಿಕ್ ನ ಮುಖಾಂತರ ಸ್ಕಾರ್ಲೆಟ್ ವಿಚ್ ಕ್ರಿಸ್ಟಿನ್ ಅಂಡ್ ಯಾರದು ಡಾಕ್ಟರ್ ಸ್ಟ್ರೇಂಜ್ ನ ನುಗ್ಬಿಡ್ತಾಳೆ. ಅಂಡ್ ಅದೇ ಸ್ಟಾರ್ ಪೋರ್ಟಲ್ ಗಳ ಮೂಲಕ ಯೂನಿವರ್ಸ್ 616 ಅನ್ನ ಹುಡುಕಿ ಭೂಲೋಕದಲ್ಲಿರುವ ಸ್ಕಾರ್ಲೆಟ್ ವಿಚ್ ನ ಕಡೆಗೆ ಅಮೆರಿಕಾ ಶಾವೆಜ್ ನ ನೂಗ್ತಾಳೆ. ಈಗ ಭೂಲೋಕದ ಸ್ಕಾರ್ಲೆಟ್ ವಿಚ್ ಅಮೆರಿಕಾ ಶಾವೆಜ್ ನ ಶಕ್ತಿಯನ್ನ ಬಳಸಿಕೊಂಡು ಮಲ್ಟಿವರ್ಸ್ ಗಳಲ್ಲೆಲ್ಲ ಓಡಾಡೋಕೆ ಪ್ಲಾನ್ ಹಾಕ್ತಿದ್ದಾಳೆ. ಈಗ ಕ್ರಿಸ್ಟಿನ್ ಅಂಡ್ ಡಾಕ್ಟರ್ ಸ್ಟ್ರೇಂಜ್ ನ ಸ್ಕಾರ್ಲೆಟ್ ವಿಚ್ ಸ್ಟಾರ್ ಪೋರ್ಟಲ್ ಒಳಗಡೆ ತಳ್ಳಿದ್ಲಲ್ವಾ, ಅವರಿಬ್ರು ಈಗ ಸ್ಟಾರ್ ಪೋರ್ಟಲ್ ನ ಮುಖಾಂತರ ಯಾವುದೋ ಒಂದು ಇನ್ಕರ್ಷನ್ ಆಗಿರುವ ಯೂನಿವರ್ಸ್ ಗೆ ಹೋಗ್ಬಿಟ್ಟಿದ್ದಾರೆ. ಈ ಯೂನಿವರ್ಸ್ ಫುಲ್ ಹಾಳಾಗಿದೆ, ಸ್ಲೋಲಿ ಆವಿ ಆಗ್ತಿದೆ ಮೇಲ್ಗಡೆ. ಈಗ ಡಾಕ್ಟರ್ ಸ್ಟ್ರೇಂಜ್ ಪ್ಲಾನ್ ಏನು ಅಂದ್ರೆ, ಈ ಯೂನಿವರ್ಸ್ ನಲ್ಲಿ ಯಾವ್ದಾದ್ರು ಒಂದು ಸ್ಯಾಂಕ್ಟೋರಮ್ ಇದ್ರೆ ಅದ್ರೊಳಗಡೆ ಅಕಸ್ಮಾತ್ ಈ ಯೂನಿವರ್ಸ್ ವರ್ಷನ್ ನ ಡಾಕ್ಟರ್ ಸ್ಟ್ರೇಂಜ್ ಇದ್ರೆ ಅವನನ್ನ ಭೇಟಿಯಾಗಿ ಏನಾದ್ರೂ ಪ್ಲಾನ್ ಮಾಡುವ, ಅಮೆರಿಕಾ ಶಾವೆಜ್ ನ ಸೇವ್ ಮಾಡುವ ಅಂತ. ಸೊ ಇವರಿಬ್ರು ಸ್ಯಾಂಕ್ಟೋರಮ್ ನ ಹುಡ್ಕೊಂಡು ಹೋಗ್ತಾರೆ. ಇವರಿಗೆ ಸ್ಯಾಂಕ್ಟೋರಮ್ ಸಿಗತ್ತೆ. ಈ ಸ್ಯಾಂಕ್ಟೋರಮ್ ಸಹ ಫುಲ್ ಹಾಳಾಗಿದೆ. ಅದ್ರೊಳಗಡೆ ಡಾಕ್ಟರ್ ಸ್ಟ್ರೇಂಜ್ ಇದ್ದಾರೆ. ಈ ಯೂನಿವರ್ಸ್ ನ ಸ್ಟ್ರೇಂಜ್ ನ ಸೊಂಟದಲ್ಲಿ ಡಾರ್ಕ್ ಹೋಲ್ಡ್ ಪುಸ್ತಕ ಇದೆ. ಅದನ್ನ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನೋಡ್ತಾರೆ. ಕೊಡು ಆ ಪುಸ್ತಕವನ್ನ, ಅಮೆರಿಕಾ ಶಾವೆಜ್ ನ ಸೇವ್ ಮಾಡ್ಬೇಕು, ಇಲ್ಲಾಂದ್ರೆ ಏನೇನೋ ತರಲೆಗಳಾಗಬಹುದು ಅಂತ ಕೇಳ್ತಾರೆ. ಅವನು ಕೊಡೋಕೆ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಆ ಯೂನಿವರ್ಸ್ ನಲ್ಲಿರುವ ಸ್ಟ್ರೇಂಜು ಕೆಟ್ಟ ಸ್ಟ್ರೇಂಜು, ಈವಿಲ್ ಸ್ಟ್ರೇಂಜು. ಅವನಿಗೆ 3ನೇ ಕಣ್ಣು ಬೇರೆ ಇದೆ. ಡಾರ್ಕ್ ಹೋಲ್ಡ್ ಪುಸ್ತಕದಿಂದ ಅವನಿಗೆ ಕೆಟ್ಟ ಬುದ್ಧಿ ಬೇರೆ ಬಂದ್ಬಿಟ್ಟಿದೆ. ಅವನು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಸಾಯಿಸೋಕೆ ಬರ್ತಿದ್ದಾನೆ. ನಮ್ ಸ್ಟ್ರೇಂಜು ಮತ್ತೆ ಈವಿಲ್ ಸ್ಟ್ರೇಂಜ್ ಇಬ್ರು ಆಗ ಒಂದು ದೊಡ್ಡ ಫೈಟ್ ಆಡ್ತಾರೆ. ನಮ್ ಸ್ಟ್ರೇಂಜು ಕೆಟ್ಟ ಸ್ಟ್ರೇಂಜ್ ನ ಮೇಲಿಂದ ಕೆಳಗೆ ತಳ್ಳಿಬಿಡ್ತಾನೆ. ನಂತರ ಈವಿಲ್ ಸ್ಟ್ರೇಂಜ್ ನ ಬಳಿ ಇರುವ ಡಾರ್ಕ್ ಹೋಲ್ಡ್ ಪುಸ್ತಕವನ್ನ ನಮ್ಮ ಸ್ಟ್ರೇಂಜು ತಗೊಳ್ತಾರೆ. ಈಗ ಡಾರ್ಕ್ ಹೋಲ್ಡ್ ಪುಸ್ತಕದ ಸಹಾಯದಿಂದ ಅಮೆರಿಕಾ ಶಾವೆಜ್ ನ ಹೇಗೆ ರೆಸ್ಕ್ಯೂ ಮಾಡೋದು ಅಂತ ಥಿಂಕ್ ಮಾಡ್ತಾರೆ. ನಂತರ ಇವರು ಈಗ ಇರುವ ಯೂನಿವರ್ಸ್ ನಿಂದ ಸ್ಕಾರ್ಲೆಟ್ ವಿಚ್ ಇರುವಂತಹ ಯೂನಿವರ್ಸ್ ನ ಒಳಗೆ ಡ್ರೀಮ್ ವಾಕ್ ಮಾಡ್ತಾ ಅಮೆರಿಕಾ ಶಾವೆಜ್ ನ ಸೇವ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಫೈನಲಿ ಡಾರ್ಕ್ ಹೋಲ್ಡ್ ಪುಸ್ತಕವನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯೂಸ್ ಮಾಡೋಕೆ ಮುಂಚೆ ಕ್ರಿಸ್ಟಿನ್ ಗೆ ಒಂದು ಮಾತು ಹೇಳ್ತಾರೆ, ನಾನು ಈ ಪುಸ್ತಕವನ್ನು ಬಳಸಿ ಡ್ರೀಮ್ ವಾಕ್ ಮಾಡುವಾಗ ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡದೇ ಇರುವಂತೆ ನೋಡ್ಕೋ ಅಂತ. ಕ್ರಿಸ್ಟಿನ್ ಗೆ ಕನ್ಫ್ಯೂಷನ್, ಯಾರು ಗುರು ಅಟ್ಯಾಕ್ ಮಾಡ್ತಾರೆ ಅಂತ. ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಸೋಲ್ಸ್ ಆಫ್ ದಿ ಡ್ಯಾಮ್ಡ್ ಬರ್ತಾರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ. ಸೋಲ್ಸ್ ಆಫ್ ದಿ ಡ್ಯಾಮ್ಡ್ ಅಂದ್ರೇನು? ಸತ್ತೋಗಿರುವವರ ಆತ್ಮಗಳು, ಬೇಸಿಕಲಿ ದೆವ್ವಗಳು. ಈಗ ಡಾಕ್ಟರ್ ಸ್ಟ್ರೇಂಜ್ ಪ್ಲಾನ್ ಏನಪ್ಪಾ ಅಂದ್ರೆ, ಇವರು ಡಾರ್ಕ್ ಹೋಲ್ಡ್ ಪುಸ್ತಕವನ್ನು ಯೂಸ್ ಮಾಡಿಕೊಂಡು ಡ್ರೀಮ್ ವಾಕ್ ಮಾಡೋದು. ಎಲ್ಲಿಗೆ ಡ್ರೀಮ್ ವಾಕ್ ಮಾಡೋದು? ನಮ್ಮ ಭೂಮಿಗೆ, ಅಂದ್ರೆ ಅರ್ತ್ 616 ಇದೆಯಲ್ಲ ಅಲ್ಲಿಗೆ ಡ್ರೀಮ್ ವಾಕ್ ಮಾಡೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಅರ್ತ್ 616 ಮೇಲೆ ಡ್ರೀಮ್ ವಾಕ್ ಮಾಡೋಕೆ ಡಾಕ್ಟರ್ ಸ್ಟ್ರೇಂಜ್ ರವರ ಮತ್ತೊಂದು ವೇರಿಯಂಟ್ ಅರ್ತ್ 616 ನಲ್ಲಿ ಇರಬೇಕು. ಬಟ್ ಇಲ್ಲಿ ಡ್ರೀಮ್ ವಾಕ್ ಮಾಡ್ತಿರೋರೇ ಅರ್ತ್ 616 ನ ಸ್ಟ್ರೇಂಜು. ಸೊ ಈಗ ಯಾರ ಮುಖಾಂತರ ಡ್ರೀಮ್ ವಾಕ್ ಮಾಡ್ತಾರೆ ಅಂತಂದ್ರೆ, ಅರ್ತ್ 616 ನಲ್ಲಿ ಹೂತಿಟ್ಟಿದಾರಲ್ಲ ಪೋನಿ ಟೈಲ್ ಹಾಕೊಂಡಿರುವ ಸ್ಟ್ರೇಂಜು, ಅವರ ಮುಖಾಂತರ ಡ್ರೀಮ್ ವಾಕ್ ಮಾಡ್ತಿದ್ದಾರೆ. ಬಟ್ ಪೋನಿ ಟೈಲ್ ಹಾಕೊಂಡಿರುವ ಸ್ಟ್ರೇಂಜು ಸತ್ತೋಗೋನೆ. ಈಗ ಡಾಕ್ಟರ್ ಸ್ಟ್ರೇಂಜ್ ನ ಪ್ಲಾನ್ ಏನು ಅಂದ್ರೆ, ಆ ಸತ್ತೋಗಿರುವ ಪೋನಿ ಟೈಲ್ ಸ್ಟ್ರೇಂಜ್ ನ ಮುಖಾಂತರವೇ ಡ್ರೀಮ್ ವಾಕ್ ಮಾಡೋದು ಅಂತ. ಈಗ ಸತ್ತೋಗಿರೋನ ಮುಖಾಂತರ ಮ್ಯಾಜಿಕ್ ಮಾಡಿದ್ರೆ ಬೇರೆಲ್ಲ ದೆವ್ವಗಳಿಗೆ ಕೋಪ ಬರುತ್ತೆ. ಸತ್ತೋಗಿರೋನ ಎಬ್ರಿಸಿ ಮ್ಯಾಜಿಕ್ ಮಾಡ್ತಿದ್ಯಾ ಕಳ್ಳ ನನ್ನ ಮಗನೇ, ನಮ್ಮ ಹುಡುಗನ್ನ ಎತ್ತಾಕೊಂಡು ಹೋಗಿ ಬಂದಿದ್ಯಾ ಅಂತ ಹೇಳಿ ಎಲ್ಲ ದೆವ್ವಗಳು ಡಾಕ್ಟರ್ ಸ್ಟ್ರೇಂಜ್ ನ ಅಟ್ಯಾಕ್ ಮಾಡ್ತಾರೆ. ಆಗ ನೀನು ನನ್ನನ್ನ ರಕ್ಷಿಸು ಅಂತ ಹೇಳಿ
ಡಾಕ್ಟರ್ ಸ್ಟ್ರೇಂಜ್ ಕ್ರಿಸ್ಟಿನ್ಗೆ ಹೇಳ್ತಾರೆ. ಸರಿ, ಈಗ ಡಾಕ್ಟರ್ ಸ್ಟ್ರೇಂಜ್ ನ ಡ್ರೀಮ್ ವಾಕ್ ಶುರುವಾಯ್ತು. ಸಮಾಧಿಯಲ್ಲಿ ಹೂತಿಟ್ಟಿರುವ ಪೋನಿ ಟೈಲ್ ಸ್ಟ್ರೇಂಜ್ ಸಮಾಧಿಯಿಂದ ಎದುರು ಅವ್ರ ಮುಖ ಎಲ್ಲ ಈಗ ಜಾಂಬಿ ತರ ಆಗ್ಬಿಟ್ಟಿದೆ. ಬಟ್ ಸತ್ತೋಗಿರುವ ಹೆಣ ಎದ್ದಿದ ತಕ್ಷಣ ಬೇರೆ ದೆವ್ವಗಳಿಗೆ ಕೋಪ ಬರುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅಂದ್ರೆ ಈ ದೆವ್ವಗಳು ಮೊದಲು ಪೋನಿ ಟೈಲ್ ಸ್ಟ್ರೇಂಜ್ ನ ಅಟ್ಯಾಕ್ ಮಾಡ್ತಿವೆ, ಅದಾದ ನಂತರ ಅವನ ಮುಖಾಂತರ ಡಾಕ್ಟರ್ ಸ್ಟ್ರೇಂಜ್ ನ ಅಟ್ಯಾಕ್ ಮಾಡ್ತಿವೆ. ಆಗ ಕ್ರಿಸ್ಟಿನ್ ಪಾಮರ್ ಒಂದೆರಡು ಗೋಸ್ಟ್ ಗಳನ್ನ ವಾಪಸ್ ನರಕಕ್ಕೆ ಓಡಿಸ್ತಾಳೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ಗೆ ಮೋಟಿವೇಟ್ ಮಾಡ್ತಾಳೆ. ಯು ಆರ್ ದಿ ಮಾಸ್ಟರ್ ಆಫ್ ದಿ ಮಿಸ್ಟಿಕ್ ಪವರ್. ನೀನು ಮ್ಯಾಜಿಕ್ ವಿದ್ಯೆಗಳಲ್ಲಿ ಪರಿಣಿತ ಚೋಪ್ರಾ. ನಿನ್ನನ್ನು ಅಟ್ಯಾಕ್ ಮಾಡ್ತಿರೋವು ಕೇವಲ ಆತ್ಮಗಳು. ಆ ಆತ್ಮಗಳನ್ನೇ ಯೂಸ್ ಮಾಡ್ಕೊಂಡು ನೀನು ಫೈಟ್ ಮಾಡು ಅಂತ ಮೋಟಿವೇಟ್ ಮಾಡ್ತಾರೆ. ಈ ಮೋಟಿವೇಶನ್ ಇಂದ ಡಾಕ್ಟರ್ ಸ್ಟ್ರೇಂಜ್ ಗೆ ಫುಲ್ಲು ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ. ಎಲ್ಲ ಆತ್ಮಗಳನ್ನ ದೆವ್ವಗಳನ್ನ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾರೆ. ಅದೇ ಆತ್ಮಗಳ ಸಹಾಯದಿಂದ ಹಾರ್ಕೊಂಡು ಸ್ಕಾರ್ಲೆಟ್ ವಿಚ್ ಇರುವ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಸ್ಕಾರ್ಲೆಟ್ ವಿಚ್ ಅಮೆರಿಕಾ ಶಾವೆಸ್ ನ ಪವರ್ ಗಳನ್ನ ಹೀರ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ಡಾಕ್ಟರ್ ಸ್ಟ್ರೇಂಜ್ ಡ್ರೀಮ್ ವಾಕ್ ಮಾಡ್ತಾ ಅಲ್ಲಿಗೆ ಬಂದಿರೋದನ್ನು ನೋಡ್ತಾಳೆ. ಸ್ಕಾರ್ಲೆಟ್ ವಿಚ್ ಬೈತಲೆ ಡಾಕ್ಟರ್ ಸ್ಟ್ರೇಂಜ್ಗೆ, ಅಯ್ಯೋ ತರಲೆ ನನ್ನ ಮಗನೇ ಹಿಪೋಕ್ರೇಟು, ನಾನ್ ಡ್ರೀಮ್ ವಾಕ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನೀನೇ ಡ್ರೀಮ್ ವಾಕ್ ಮಾಡ್ತಿದ್ಯಾ, ಸರಿ ಇಲ್ಲ ನೀನು ಅಂತ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಅವನ ಮೇಲೆ. ಬಟ್ ಡಾಕ್ಟರ್ ಸ್ಟ್ರೇಂಜ್ ಈಗ ಪೋನಿ ಟೈಲ್ ಸ್ಟ್ರೇಂಜ್ ನ ಮುಖಾಂತರ ದೆವ್ವಗಳನ್ನ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಸ್ಕಾರ್ಲೆಟ್ ವಿಚ್ ಜೊತೆ ಸಮಬಲದ ಹೋರಾಟ ಮಾಡಿಸಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಕೆಳಗೆ ಬಿದ್ದ ವಾಂಗ್ ಸಹ ಮೇಲೆ ಬರ್ತಾರೆ. ಈಗ ಪೋನಿ ಟೈಲ್ ಸ್ಟ್ರೇಂಜ್ ಸ್ಕಾರ್ಲೆಟ್ ವಿಚ್ ನ ದೆವ್ವಗಳ ಸಹಾಯದಿಂದ ಹಿಡಿದಿಟ್ಟಿದ್ದಾರೆ. ಅದರ ಜೊತೆಗೆ ವಾಂಗ್ ನ ಮ್ಯಾಜಿಕ್ ನ ಸಹಾಯದಿಂದ ಅವಳನ್ನ ಲಾಕ್ ಮಾಡಿದ್ದಾರೆ. ಬಟ್ ಸ್ಕಾರ್ಲೆಟ್ ವಿಚ್ ಸಿಕ್ಕಾಪಟ್ಟೆ ಪವರ್ಫುಲ್, ಅದನ್ನೆಲ್ಲ ಬಿಡಿಸ್ಕೊಂಡು ಈಚೆಗೆ ಬರ್ತಿದ್ದಾಳೆ. ಆಗ ವಾಂಗ್ ಪೋನಿ ಟೈಲ್ ಸ್ಟ್ರೇಂಜ್ ನ ಮುಖಾಂತರ ಡಾಕ್ಟರ್ ಸ್ಟ್ರೇಂಜ್ ಗೆ ಹೇಳ್ತಾರೆ, ಅವಳು ಈಚೆಗೆ ತಪ್ಪಿಸ್ಕೊಂಡು ಬಂದ್ಬಿಡ್ತಾಳೆ. ಬಂದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ, ಅಮೆರಿಕಾ ಶಾವೆಸ್ ಪವರ್ ನ ನೀನೇ ತಗೊಂಡ್ಬಿಡು ಸ್ಟ್ರೇಂಜು, ಹಂಗ್ ಮಾಡಿದ್ರೆ ಮಾತ್ರ ನಾವು ಬೇರೆ ಯೂನಿವರ್ಸ್ ಗಳನ್ನ ಸೇವ್ ಮಾಡೋಕೆ ಸಾಧ್ಯ ಅಂತ. ಆಗ ಡಾಕ್ಟರ್ ಸ್ಟ್ರೇಂಜ್ ಹೌದು ಇದೊಂದೇ ದಾರಿ ಇರೋದು ಅಂತ ಹೇಳಿ ಅಮೆರಿಕಾ ಶಾವೆಸ್ ಹತ್ರ ಹೋಗ್ತಾರೆ. ಸ್ಟ್ರೇಂಜ್ ನೋಡಿದ ಅಮೆರಿಕಾ ಶಾವೆಸ್ ಹೇಳ್ತಾಳೆ, ಈಗ ನಿನಗೂ ಸಹ ಬೇರೆ ದಾರಿ ಇಲ್ಲ ಅಲ್ವಾ, ನೀನು ನನ್ನ ಪವರ್ ಅನ್ನ ಕಿತ್ಕೊಳ್ಳೋಕ್ ಬಂದಿದ್ಯಾ ಅಲ್ವಾ, ಇಟ್ಸ್ ಓಕೆ, ನಾನ್ ಸಾಯೋದ್ರಿಂದ ಎಷ್ಟೊಂದು ಜನ ಬದುಕ್ತಾರೆ, ಎಷ್ಟೊಂದು ಯೂನಿವರ್ಸ್ ಗಳು ಬದುಕ್ತವೆ ಅಂದ್ರೆ ನಾನು ಸಾಯೋಕ್ ರೆಡಿ ಇದೀನಿ ಅಂತ. ಬಟ್ ಡಾಕ್ಟರ್ ಸ್ಟ್ರೇಂಜ್ ನ ಪ್ಲಾನ್ ಇರೋದೇ ಬೇರೆ. ಇಲ್ಲ ಮಚ್ಚಿ, ನಾನು ನಿನ್ ಪವರ್ ಅನ್ನ ಕಿತ್ಕೊಳ್ಳೋಕ್ ಬಂದಿಲ್ಲ, ಬಟ್ ನಿನ್ಗೆ ಬುದ್ಧಿವಾದ ಹೇಳೋಕ್ ಬಂದಿದ್ದೀನಿ. ನೀನು ನಿನ್ನ ಪವರ್ ಗಳ ಮೇಲೆ ನಂಬಿಕೆ ಇಡು, ಭರವಸೆ ಇಡು, ನಿನ್ನ ಪವರ್ ಗಳಿಂದ ಮಾತ್ರ ನಾವು ಅವಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಅಮೆರಿಕಾ ಶಾವೆಸ್ ಹೇಳ್ತಾಳೆ, ಬಟ್ ನನಗೆ ನನ್ನ ಪವರ್ ಗಳ ಮೇಲೆ ಕಂಟ್ರೋಲ್ ಇಲ್ವಲ್ಲ, ನಾನೇನು ಮಾಡ್ಲಿ ಅಂತ. ಆಗ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ನೀನ್ ಹಂಗ ಅನ್ಕೊಂಡಿದ್ಯಾ ಅಷ್ಟೇ ನನ್ನ ಪವರ್ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ಅಂತ, ಬಟ್ ನಿನ್ಗೆ ಎಂಟೈರ್ಲಿ 100% ಕಂಟ್ರೋಲ್ ಇದೆ. ಹೇಗೆ ಅಂದ್ರೆ ಎವ್ರಿ ಟೈಮ್ ನೀನ್ ಸ್ಟಾರ್ ಪೋರ್ಟಲ್ ಅನ್ನು ಓಪನ್ ಮಾಡಿದಾಗ ಆ ಪೋರ್ಟಲ್ ಪರ್ಫೆಕ್ಟ್ ಜಾಗಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಿದೆ. ಅದರ ಅರ್ಥ ಸಬ್ ಕಾನ್ಶಿಯಸ್ಲಿ ನಿನ್ಗೆ ನಿನ್ನ ಪವರ್ ಗಳ ಮೇಲೆ ಕಂಟ್ರೋಲ್ ಇದೆ. ಆ ಪವರ್ ಅನ್ನ ಯೂಸ್ ಮಾಡಿ ಸ್ಕಾರ್ಲೆಟ್ ವಿಚ್ ಅನ್ನ ಸೋಲ್ಸೋಣ ಬಾ ಅಂತ ಕರೀತಾರೆ. ಅಷ್ಟರಲ್ಲಿ ಸ್ಕಾರ್ಲೆಟ್ ವಿಚ್ ಬಂಧನದಿಂದ ಬಿಡಿಸ್ಕೊಂಡ್ಬಿಡ್ತಾಳೆ. ಪೋನಿ ಟೈಲ್ ಸ್ಟ್ರೇಂಜ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಪೋನಿ ಟೈಲ್ ಸ್ಟ್ರೇಂಜ್ ಅವಳ ಅಟ್ಯಾಕ್ ನಿಂದ ಸುಟ್ಟೋಗ್ತಿದ್ದಾರೆ. ಅಷ್ಟರಲ್ಲಿ ಅಮೆರಿಕಾ ಶಾವೆಸ್ ಎದ್ದು ಬಂದು ಸ್ಕಾರ್ಲೆಟ್ ವಿಚ್ ಗೆ ಒಂದು ಪಂಚ್ ಕೊಡ್ತಾಳೆ. ಗುರು, ಸ್ಕಾರ್ಲೆಟ್ ವಿಚ್ ಅಳ್ಳಾಡೋಗ್ಬಿಡ್ತಾಳೆ. ಈಗ ಅಮೆರಿಕಾ ಶಾವೆಸ್ ನ ಒಂದೊಂದು ಪಂಚ್ಗೆ ಒಂದೊಂದು ಪೋರ್ಟಲ್ ಓಪನ್ ಆಗ್ತಿದೆ. ಬಟ್ ಸ್ಕಾರ್ಲೆಟ್ ವಿಚ್ ಮ್ಯಾಜಿಕ್ ನ ಸಹಾಯದಿಂದ ಆ ಪಂಚ್ಗಳನ್ನ ತಡೀತಿದ್ದಾಳೆ. ಆಗ ಅಮೆರಿಕಾ ಶಾವೆಸ್ ಹೇಳ್ತಾಳೆ, ನಾನು ನಿನ್ನನ್ನು ಸೋಲಿಸೋಕೆ ಸಾಧ್ಯ ಇಲ್ಲ, ಬಟ್ ನೀನು ಎಲ್ಲಿಗೆ ಹೋಗಬೇಕು ಅಂತಿದ್ಯೋ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಸ್ಕಾರ್ಲೆಟ್ ವಿಚ್ ಗಳನ್ನ 838 ನಲ್ಲಿರುವ ಮತ್ತೊಂದು ವಾಂಡಾಳ ಫ್ಯಾಮಿಲಿಯ ಬಳಿಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿನ ವಾಂಡಾಳ ಮಕ್ಕಳು ಸ್ಕಾರ್ಲೆಟ್ ವಿಚ್ ಅನ್ನ ನೋಡ್ಬಿಡ್ತಾರೆ. ನೋಡಿ ಹೆದರ್ಕೊಳ್ಳೋಕೆ ಶುರು ಮಾಡ್ತಾರೆ. ಸರಿ ಇಲ್ಲ, ಇವಳು ಯಾವಳು ಮಾಟಗಾತಿ ಬಂದಿದ್ದಾಳೆ ಅಂತ ಹೆದರ್ಕೊಂಡು ಔತ್ಕೊಳ್ಳೋಕೆ ಹೋಗ್ತಾರೆ. ಅಷ್ಟರಲ್ಲಿ ಅವರ ನಿಜವಾದ ಅಮ್ಮ ವಾಂಡಾ ಅಲ್ಲಿಗೆ ಬರ್ತಾಳೆ. ನನ್ನ ಮಕ್ಕಳಿಂದ ದೂರ ಹೋಗು ಅಂತಾಳೆ. ಬಟ್ ಸ್ಕಾರ್ಲೆಟ್ ವಿಚ್ ಅವ್ರ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ. ಅದನ್ನ ಮಕ್ಕಳು ನೋಡ್ಬಿಟ್ಟು ಇನ್ನೂ ಹೆದರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನೀನ್ ಸರಿ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಸ್ಕಾರ್ಲೆಟ್ ವಿಚ್ ಗೆ ಅರ್ಥ ಆಗುತ್ತೆ, ನಾನು ಇನ್ನೆಷ್ಟೇ ಕಷ್ಟಪಟ್ಟರು ಈ ಮಕ್ಕಳು ನನ್ನನ್ನು ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ ಅಂತ. ಅದಲ್ಲದೆ 838 ನ ವಾಂಡಾ ಹೇಳ್ತಾಳೆ, ನಿನ್ನನ್ನ ಪ್ರೀತಿಸುವ ಮಕ್ಕಳು ಒಂದಲ್ಲ ಒಂದಿನ ಸಿಗ್ತಾರೆ, ನೀನ್ ವರಿ ಮಾಡ್ಕೊಂಬೇಡ, ನಾನು ಕ್ಷಮಿಸಿದ್ದೀನಿ, ನಿನ್ನ ಹೋಗು ಅಂತ. ಫೈನಲಿ ಸ್ಕಾರ್ಲೆಟ್ ವಿಚ್ ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸ್ಕಾರ್ಲೆಟ್ ವಿಚ್ ಮತ್ತೆ ಅಮೆರಿಕಾ ಶಾವೆಸ್ ಇಬ್ರು 616 ಗೆ ವಾಪಸ್ ಬರ್ತಾರೆ. ನಂತರ ಸ್ಕಾರ್ಲೆಟ್ ವಿಚ್ ನಂತರ ಬೇರೆ ಯಾರು ಆಗೋದು ಬೇಡ ಅಂತ ಹೇಳಿ ಡಾರ್ಕ್ ಹೋಲ್ಡ್ ಪುಸ್ತಕವನ್ನ ಎಲ್ಲಾ ಯೂನಿವರ್ಸ್ ಗಳಲ್ಲೂ ಡೆಸ್ಟ್ರಾಯ್ ಮಾಡ್ಬಿಡ್ತಾಳೆ. ಈ ಪ್ರೋಸೆಸ್ ನಲ್ಲಿ ಸ್ಕಾರ್ಲೆಟ್ ವಿಚ್ ಸಹ ಸತ್ತೋಗ್ತಾಳೆ. ಪೋನಿ ಟೈಲ್ ಸ್ಟ್ರೇಂಜ್ ನ ಡ್ರೀಮ್ ವಾಕ್ ಮುಗಿಯುತ್ತೆ. ಈಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅರ್ಥ 838 ನಲ್ಲಿ ಇದ್ದಾನೆ. ಅಮೆರಿಕಾ ಶಾವೆಸ್ ಈಗ ಅಲ್ಲಿಗೆ ಹೋಗಿ ಡಾಕ್ಟರ್ ಸ್ಟ್ರೇಂಜ್ ನ ವಾಪಸ್ 616 ಗೆ ಕರ್ಕೊಂಡು ಬರ್ತಾಳೆ. ಫೈನಲ್ ಸೀನ್ ಅಲ್ಲಿ ಅಮೆರಿಕಾ ಶಾವೆಸ್ ಕಮರ್ತಾಜ್ ನಲ್ಲಿ ಮ್ಯಾಜಿಕ್ ಕಲಿತಿದ್ದಾಳೆ. ಡಾಕ್ಟರ್ ಸ್ಟ್ರೇಂಜ್ ತಮ್ಮ ಹೊಡೆದೋಗಿರುವ ವಾಚ್ ಅನ್ನ ರೆಡಿ ಮಾಡಿದ್ದಾರೆ. ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ನಿಂದ ವಾಕಿಂಗ್ ಗೆ ಅಂತ ಹೊರಗಡೆ ಬರ್ತಾರೆ. ಆಗ ಅವ್ರಿಗೆ ವಿಚಿತ್ರವಾದ ತಲೆನೋವು ಬರುತ್ತೆ. ರೋಡ್ ಮಧ್ಯ ಜೋರಾಗಿ ಕಿರಿಸ್ತಾರೆ. ಸಡನ್ಲಿ ಅವರ ಹಣೆಯಲ್ಲಿ 3ನೇ ಕಣ್ಣು ಪ್ರತ್ಯಕ್ಷ ಆಗ್ಬಿಡುತ್ತೆ. ಅಬ್ಬಾ, ಎಷ್ಟೊಂದು ದೊಡ್ಡ ವಿಡಿಯೋ ಆಗೋಯ್ತು ಗುರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ.